ಈಗ ಲೆಟ್ಸ್ ಡೂ ಅ ಮ್ಯಾಜಿಕ್. ನೋಡಿದ್ರೆ ತಿನ್ಬೇಕಂತ. ವರ್ಲ್ಡ್ಸ್ ಸ್ಮಾಲೆಸ್ಟ್ ಮೊಬೈಲ್ ಅವನ್ ಅಂತ ಹೇಳ್ತಾ ಇದೀನಿ. ಓಕೆ ಸರ್, ವಾವ್, ನಾವ್ ಹೇಳಿದ್ದು ನೀರಿಲ್ದೆ ಎಣ್ಣೆ ಇಲ್ದಿರೋ ಅಡಿಗೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಎಸ್ ಸರ್. ಓಕೆ, ಪ್ರತಿಯೊಂದು ಮೀಟಲ್ಲೂ ನ್ಯಾಚುರಲ್ ಫ್ಯಾಟ್ ಇದ್ದೇ ಇರುತ್ತೆ. ಹೌದು ಅಲ್ವಾ ಸರ್? ನಾವು ಅದನ್ನೇ ಬಳಸಿ ಕುಕ್ ಮಾಡೋದು. ನೀವು ನೋಡಿ ಸರ್, ಸೈಡ್ ಅಲ್ಲಿ ಎಷ್ಟು ಎಣ್ಣೆ ಬಂದಿದೆ ಆಚೆ ಅಲ್ವಾ? ಅದ್ರಲ್ಲಿ ಇರೋ ಕೊಬ್ಬು, ಅದ್ರಲ್ಲಿ ಇರೋ ಫ್ಯಾಟೇ ಇದು. ಎಸ್, ಇದನ್ ಬಿಟ್ಟು ನಾವು ಒಂದಿಷ್ಟು ಇದ್ರ ಮೇಲೆ ನಾವು ಒಂದಿಷ್ಟು ಉಳಿದ್ರೇನೆ ನಮ್ಗೆ ಸಮಾಧಾನ. ಜನರಿಗೆ ತುಂಬಾ ಜನ ಪ್ರಾಡಕ್ಟ್ಸ್ ಅಲ್ಲಿ ನೋಡಿರ್ತಾರೆ, ಇಲ್ಲಿ ಬಿಸಿ ಮಾತ್ರ ತಾಕ್ತಾ ಇದ್ರೆ ಇಲ್ಲಿ ಸೀದೋಗತ್ತೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದರಲ್ಲಿ ಆ ರೀತಿ ಯಾವ ರೀತಿನೂ ಆಗೋದಿಲ್ಲ. ಹೌದಾ? ಅಂದ್ರೆ ನೀವು ನೀರಿಲ್ದೆ ಅಡುಗೆ ಮಾಡಬಹುದು ಅಂತ ಹೇಳ್ತೀರಿ, ಹೌದು. ಬೇಗ ಅಡುಗೆ ಮಾಡಬಹುದು ಅಂತ ಹೇಳ್ತೀರಿ, ಎಣ್ಣೆ ಇಲ್ದೆ ಅಡುಗೆ ಮಾಡಬಹುದು ಅಂತ ಹೇಳ್ತೀರಿ. ಸರ್, ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದಾ ಅಂತಾನು ಸುಮಾರು ಜನ ಕೇಳಿದ್ದಾರೆ. ನಮ್ಮ ಪ್ರಧಾನಿಯವರು ಅವರು ಒಬೆಸಿಟಿ ಬಗ್ಗೆ, ಬೊಜ್ಜು ಬಗ್ಗೆ ಮಾತಾಡ್ತಾ ಇದಾರೆ. ಸೊ ಅವ್ರಿಗೆ ಎಂತ ಒಂದು ಈ ಕಾಳಜಿ ಇದೆ. ಈ ಲಿಡ್ಗೆ ನಾವು ಸೆಕ್ವಿಕ್ ಲಿಡ್ ಅಂತ ಹೇಳ್ತೀವಿ. ಇದು ಒಂದು ಪ್ರೆಷರ್ ಕುಕ್ ಆಗಿ ಕನ್ವರ್ಟ್ ಆಗುತ್ತೆ, ಸೇವಿಂಗ್ ಟೈಮ್, ಮನಿ ಅಂಡ್ ಎನರ್ಜಿ. ನೋಡಿ ಸರ್, ನೀರು ಎಷ್ಟು ಬಂದಿದೆ, ನ್ಯಾಚುರಲ್ ವಾಟರ್ ಇದು. ಈ ಪ್ರಾಡಕ್ಟ್ ಗೆ ನಾವು 30 ವರ್ಷ ವಾರಂಟಿ ಕೊಡ್ತಾ ಇದೀವಿ ಫಾರ್ ಎನಿ ಕೈಂಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಇದು ಕೂಡ ಹಾಳಾಗಲ್ಲ ಸರ್? ಸರ್, ಇದೆಲ್ಲ ಯಾವ್ದು ಹಾಳಾಗಲ್ಲ. ಇದಕ್ಕೆ ನಾವು ಗ್ಯಾರಂಟಿ. ಹೀಟು ಆಗಲ್ಲ. ಯಾಕಂದ್ರೆ ಇಲ್ಲಿ ನೀವು ನೋಡಿ, ಇಲ್ಲಿ ಒಂದು ಥರ್ಮೋಸ್ಟಾಟ್ ಇದೆ. ಓಕೆ, ಸೊ ಇದು ಹೀಟ್ ರೆಸಿಸ್ಟೆಂಟ್ ಮಾಡುತ್ತೆ. ಇಲ್ಲಿಂದ ಬರೋ ಬಿಸಿ ಇಲ್ಲಿಗೆ ನಿಲ್ಲತ್ತೆ. ಸೊ ಇಲ್ಲಿ ನೀವು ಇಟ್ಕೊಂಡಿದ್ದಾಗ ನಿಮ್ಗೆ ಏನ್ ತೊಂದರೆ ಆಗಲ್ಲ. ನಮ್ಮಲ್ಲಿ ಇಲ್ಲಿ ಇದೆ ಸರ್, ಸೆನ್ಸೋಥಮ್ ಅಂತ ಹೇಳ್ತೀವಿ. ಇದು ಈ ಕುಕ್ ಮಾಡೋದನ್ನ ಸೆನ್ಸ್ ಮಾಡುತ್ತೆ. ಟೆಂಪರೇಚರ್ ಎಷ್ಟು ಟೆಂಪರೇಚರ್ ಕುಕ್ ಆಗ್ತಾ ಇದೆ ಅದು ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ನಾನು ಹೇಳೋದು ಇಷ್ಟೇ ಸರ್, ಎಲ್ಲಾ ಜನರಿಗೂ ಹೇಳೋದು ಇಷ್ಟೇ, ನಿಮ್ ಜೀವನದ್ದು 1 hour ನಮ್ಗೆ ಕೊಡಿ. ನಿಮ್ ಜೀವನದಲ್ಲಿ ಬದಲಾವಣೆ ನಾವು ತಗೊಂಡ್ಬರ್ತೀವಿ. ಸಾಮಾನ್ಯವಾಗಿ ನೋಡ್ತೀರಾ, ಬೇರೆ ಮನೆಗಳೆಲ್ಲ ಹೀಗೆ ಮಾಡಿರ್ತಾರೆ, ಬಿಸಿ ಅರ್ಧ ಆಚೆ ಹೋಗ್ತಾನೆ ಇರುತ್ತೆ, ಗ್ಯಾಸ್ ವೇಸ್ಟ್ ಆಗ್ತಾನೆ ಇರುತ್ತೆ. ಓಕೆ, ನಾವು ಕ್ಲೋಸ್ ರಿಟರ್ನ್ ಮಾಡ್ತೇವೆ. ಈ ಟೆಕ್ನಾಲಜಿಗೆ ಹೋದ ವರ್ಷ ಜರ್ಮನಿಲಿ ಅವಾರ್ಡ್ ಕೊಟ್ಟರು. ತೀರಾ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಇದೆಯಪ್ಪ ಬಿಸಿ, ಸ್ವಲ್ಪ ಕಡಿಮೆ ಮಾಡುವಂತ ಮೈನಸ್ ಸಿಂಬಲ್ ತೋರ್ಸುತ್ತೆ. ಓಕೆ, ಆವಾಗ ಮೇಡಮ್ ಬಂದ್ಬಿಟ್ಟು ಇದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಸರ್, ಎಲ್ಲ ಆರೋಗ್ಯವಾದ ಸಂಬಂಧಪಟ್ಟ ಇಶ್ಯೂಗಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಗೊತ್ತಿದೆಯಲ್ಲ ಸರ್. ಎಲ್ಲ ಹೊಟ್ಟೆನ ಕ್ಲೀನ್ ಆಗಿ ಇಟ್ಕೋಬೇಕು. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನು ಮತ್ತೆ ವೈಫ್ ಇಬ್ರು ಕೂಡ ಇವತ್ತು AMC ಕುಕ್ವೇರ್ನ ಪ್ರಧಾನ ಕಚೇರಿಗೆ ಬಂದಿದ್ದೀವಿ. ಇದು ಬೆಂಗಳೂರಿನಲ್ಲೇ ಇರುವಂಥದ್ದು. ನಿಮಗೆ ಕಳೆದ ತಿಂಗಳು ಒಂದು ವಿಡಿಯೋನ ಮಾಡಿದ್ದೆ. AMC ಕುಕ್ವೇರ್ ಅನ್ನ ಬಳಸಿ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಇರಿಸ್ಕೋಬಹುದು. ನೀರಿಲ್ಲದೆ, ಎಣ್ಣೆ ಇಲ್ಲದೆ ಅಡುಗೆಯನ್ನ ಮಾಡೋದಿದ್ರು ಕೂಡ ನೀವು ಮಾಡ್ಕೋಬಹುದು. ಮತ್ತೆ ಈ ತಳ ಹಿಡಿಯೋದಾಗ್ಲಿ ಅಥವಾ ಹಾಳಾಗತ್ತೆ ಅನ್ನೋದಾಗ್ಲಿ 30 ವರ್ಷ ವಾರಂಟಿ ಈ ಕಂಪನಿ ನಿಮ್ಮ ಕುಕ್ವೇರ್ಗೆ ಕೊಡುತ್ತೆ. ಇದೆಲ್ಲದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನ ನಾನು ಕಳೆದ ತಿಂಗಳು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬಿತ್ತರ ಕೂಡ ಮಾಡಿದ್ದೆ. ನೋಡಿ, ಇದು ಇಡೀ ಇಂಡಿಯಾಗೆ ಹೆಡ್ ಆಫೀಸ್. ಇದು ನಾನು ಇವತ್ತೇನಿದ್ದೀನಲ್ಲ, ಇವತ್ತಿನ ಕಂಪ್ಲೀಟ್ ವಿಡಿಯೋನ ನೀವು ನೋಡಿ. ಸೊ ನೀವು ನೋಡಿದ್ರೆ ನಿಮ್ಗೆ ಇಲ್ಲಿ ಏನೇನ್ ವರ್ಕ್ಗಳು ನಡೆಯುತ್ತೆ. ಸೊ ನೀವು ಕೂಡ ಇಲ್ಲಿಗೆ ಬರಬಹುದು, ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಮಾಡಬಹುದು. ನಾನು ಈ ವಿಡಿಯೋ ಬಿಟ್ಟ ನಂತರದಲ್ಲಿ ಮೋದಿಯವರ ಮನ್ ಕಿ ಬಾತ್, ಕಳೆದ ತಿಂಗಳ ಮನ್ ಕಿ ಬಾತ್ ಅನ್ನ ನೋಡ್ತಾ ಇದ್ದೆ. ಅದರಲ್ಲಿ ಅವರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು. ಒಂದು ವಿಚಾರ ನನಗೆ ತುಂಬಾ ಅಟ್ರಾಕ್ಟಿವ್ ಅಂತ ಅನ್ನಿಸ್ತು. ಅದರಲ್ಲಿ ಆರೋಗ್ಯವನ್ನ ನಾವೆಲ್ಲರೂ ಚೆನ್ನಾಗಿರಿಸ್ಕೋಬೇಕು. ಇತ್ತೀಚೆಗೆ ಒಬೆಸಿಟಿ ತುಂಬಾ ಜಾಸ್ತಿ ಆಗ್ತಾ ಇದೆ. ಇದು ಜಾಸ್ತಿ ಆಗ್ತಿರೋದಕ್ಕೆ ಕಾರಣ ನಾವು ಬಳಸ್ತಾ ಇರುವಂತಹ ಎಣ್ಣೆ. ಸೊ ಎಣ್ಣೆಯನ್ನ ಆದಷ್ಟು ಅಂದ್ರೆ 10% ಪ್ರತಿಯೊಬ್ರು ಕೂಡ ಕಡಿಮೆ ಮಾಡಿ ಅನೇಕ ಆರೋಗ್ಯ ಸಮಸ್ಯೆಯಿಂದ, ಲೈಕ್ BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ನಿಮ್ಗೆ ಗೊತ್ತು ಒಬೆಸಿಟಿ ಏನಾದ್ರೂ ನಮ್ಗೆ ಜಾಸ್ತಿ ಆಯ್ತು ಅಂತ ಇದ್ರೆ ಅದರಿಂದ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಸೊ ಅವೆಲ್ಲವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಈ ಒಂದು ಪಾತ್ರೆಯನ್ನ ಬಳಸೋದ್ರಿಂದ ಚಾನ್ಸಸ್ ಇದೆ. ಹಾಗಾಗಿಯೇ ಇವತ್ತಿನ ಒಂದು ಎಪಿಸೋಡ್ ಅನ್ನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ಈಗ ಸದ್ಯಕ್ಕೆ ನಾವು ಕೂಡ AMCಯನ್ನೇ ಬಳಸ್ತಾ ಇರುವಂಥದ್ದು ಮನೆಯಲ್ಲಿ. ಸೊ ಕಳೆದ ಸುಮಾರು ದಿನಗಳಿಂದ AMCಯನ್ನು ಬಳಸ್ತಾ ಇದ್ದೀವಿ. AMC ಕುಕ್ವೇರ್ ಬಗ್ಗೆ ನಮಗಂತೂ ಸಹಜವಾಗಿ ಪ್ರೀತಿ ಉಕ್ಕಿದೆ ಅಂತ ಹೇಳ್ಬೋದು. ಸೊ ಈಗ ನಾವು ಈ ಒಂದು ಸಂಸ್ಥೆಯ ಇಲ್ಲಿ ಬೆಂಗಳೂರಿನ ಹೆಡ್ ಆಫೀಸ್ ನಲ್ಲಿ ನಾವು ಏನಿದ್ದೀವಿ, ಇಲ್ಲಿಯ MD ಅವ್ರನ್ನ ಈಗ ಸದ್ಯಕ್ಕೆ ನಾನು ಮಾತಾಡಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಬನ್ನಿ ಒಳಗಡೆ ಹೋಗ್ಬರೋಣ. ನೋಡಿ ವೀಕ್ಷಕರೇ, ಒಳಗಡೆ ಬಂದ್ರೆ ಇಲ್ಲಿ ಒಂದಿಷ್ಟು ಪಾತ್ರೆಗಳಿದಾವೆ. ಸೊ ಇಲ್ಲಿಗೆ ಬಂದ್ರೆ ನೀವು ಪ್ರತಿಯೊಂದು ಪಾತ್ರೆಯನ್ನ ಫೀಲ್ ಮಾಡ್ಬೋದು, ಟಚ್ ಮಾಡ್ಬೋದು. ಸೊ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಮಾಹಿತಿ ಕೂಡ ಪಡಿಬೋದು. ಸರ್ ನಮಸ್ತೆ. ಸೊ MD ಸರ್ನ ಭೇಟಿ ಆಗಬೇಕಿತ್ತು. ಸೊ ಎಸ್ ಸರ್, ಬನ್ನಿ.
ಹಾಯ್ ಸರ್. ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ, ಹೇಗಿದ್ದೀರಾ ಸರ್? ಎಸ್ ಸರ್, ಸ್ವಾಗತ ಹೆಗ್ಗಡೆ ಸ್ಟುಡಿಯೋಸ್ ನಮ್ಮ ಈ ಸಂಸ್ಥೆಯಲ್ಲಿ AMC ಕುಕ್ವೇರ್ ಸರ್. ಖಂಡಿತ. ಸೊ ನಾನು ಕಳೆದ ಕೆಲವು ದಿನಗಳಿಂದ ನಿಮ್ಮ AMC ಕುಕ್ವೇರ್ ಅನ್ನೇ ಬಳಸ್ತಾ ಇದ್ದೆ. ಕಳೆದ ಬಾರಿ ಒಂದು ವಿಡಿಯೋನ ಮಾಡಿದೆ. ಸೊ ಇದನ್ನ ನೋಡಿದ್ಮೇಲೆ ಜನಗಳಿಗೆ ತುಂಬಾ ಕ್ವಶನ್ಸ್ ಗಳು ಬಂದಿದೆ. ಹೌದಾ? ಅಂದ್ರೆ ನೀವು ನೀರಿಲ್ದೆ ಅಡುಗೆ ಮಾಡಬಹುದು ಅಂತ ಹೇಳ್ತೀರಿ, ಹೌದು, ಬೇಗ ಅಡುಗೆ ಮಾಡಬಹುದು ಅಂತ ಹೇಳ್ತೀರಿ, ಎಣ್ಣೆ ಇಲ್ದೆ ಅಡುಗೆ ಮಾಡಬಹುದು ಅಂತ ಹೇಳ್ತೀರಿ. ಸರ್ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದಾ ಅಂತಲೂ ಸುಮಾರು ಜನ ಕೇಳಿದ್ದಾರೆ. ಸೊ ನಾನು ಇದರ ನಡುವೆ ಮೋದಿ ಅವರ ಒಂದು ಸ್ಪೀಚ್ ಅನ್ನ ಕೂಡ ನೋಡ್ತಾ ಇದ್ದೆ ಮನ್ ಕಿ ಬಾತ್ ಅಲ್ಲಿ. ಅವ್ರು ಹೇಳಿದ್ರು ಒಬೆಸಿಟಿ ಜಾಸ್ತಿ ಆಗ್ತಾ ಇದೆ, ಎಣ್ಣೆನ ಕಡಿಮೆ ಮಾಡಿ, ಆದಷ್ಟು ಅಂದ್ರೆ 10% ಆದ್ರೂ ಕಡಿಮೆ ಮಾಡಿ ಎಣ್ಣೆನ ಅಂತ ಅವ್ರ ಸ್ಪೀಚ್ ಅಲ್ಲೇ ಹೇಳಿದ್ರು. ಸೊ ಎಣ್ಣೆ ಕಡಿಮೆ ಮಾಡ್ಬೇಕು ಅಂತ ಹೇಳಿದ್ರೆ ಆ ಪಾತ್ರೆನೂ ಕರೆಕ್ಟ್ ಆಗಿರ್ಬೇಕು, ಇಲ್ಲಾಂದ್ರೆ ತಳ ಹಿಡಿಯುತ್ತೆ, ಅದು ಸೆಟ್ ಆಗೋದಿಲ್ಲ, ಈ ತರ ಎಲ್ಲ ಸಮಸ್ಯೆಗಳಿರುತ್ತೆ. ಸೊ ಪಾತ್ರೆ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಅದಕ್ಕೆ AMCನೇ ಬೆಸ್ಟ್ ಅಂತ ನನ್ಗೆ ಅನ್ಸುತ್ತೆ. ಕಳೆದ 60 ವರ್ಷಗಳಿಂದ ನೀವು ಸರ್ವಿಸ್ ಅನ್ನ ಕೊಡ್ತಾ ಇದ್ದೀರಾ. ಹಾಗಾಗಿ ಇಲ್ಲಿಗೆ ಬಂದು ನಿಮ್ಮನ್ನೇ ಮಾತಾಡಿಸಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಹಾಗಾಗಿ ಹೆಗ್ಗದ್ದೆ ಸ್ಟುಡಿಯೋ ಇಲ್ಲಿಗೆ ಬಂದಿದೆ ಸರ್. ನಮ್ಗೊಂದು ಕಂಪ್ಲೀಟ್ ಮಾಹಿತಿ ಬೇಕು ನಿಮ್ಮಿಂದ ಪಾತ್ರೆಗಳ ಬಗ್ಗೆ, ಮತ್ತೆ ಎಣ್ಣೆ ಕಡಿಮೆ ಬಳಸಿ ಹೇಗೆ ಅಡುಗೆ ಮಾಡೋದು ಅನ್ನೋದಕ್ಕೆ ಒಂದು ಡೆಮೋ ಕೂಡ ಇವತ್ತು ನಿಮ್ಮಿಂದ ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಕೊಡ್ಬೋದಾ? ಖಂಡಿತವಾಗ್ಲು ಸರ್, ಯಾಕಂದ್ರೆ ನಾವು ತುಂಬಾ ಇದ್ರ ಬಗ್ಗೆ ಮಾತಾಡ್ಬೋದು, ಬಟ್ ಡೆಮೋ ನೋಡಿದಾಗ ಖಂಡಿತವಾಗ್ಲು ನಿಮ್ಗೆ ಅರ್ಥ ಆಗತ್ತೆ ಹೇಗೆ ಎಣ್ಣೆ ಇಲ್ದೆ ನೀರ್ ಇಲ್ದೆ ನಮ್ಮ ಈ ಪಾತ್ರೆಯಲ್ಲಿ ಅಡುಗೆ ಮಾಡ್ಬೋದು, ಈ ಒಂದು ಸೇವನೆ ಮಾಡೋದ್ರಿಂದ ನಾವು ಹೇಗೆ ಆರೋಗ್ಯವಾಗಿರ್ಬೋದು ಅಂತ ಖಂಡಿತವಾಗ್ಲೂ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ಬಟ್ ನೀವ್ ಹೇಳಿದ್ದು ಒಂದು ಮಾತು ನನಗೆ ತುಂಬಾ ಇಷ್ಟ ಆಯ್ತು. ನೋಡಿ ಸರ್, ನಮ್ಮ ಪ್ರಧಾನಿಯವರು ಒಬೆಸಿಟಿ ಬಗ್ಗೆ, ಬೊಜ್ಜು ಬಗ್ಗೆ ಮಾತಾಡ್ತಾ ಇದಾರೆ. ಸೊ ಅವ್ರಿಗೆ ಎಂತ ಒಂದು ಈ ಕಾಳಜಿ ಇದೆ, ಓಕೆ, ಜನರು ಆರೋಗ್ಯವಾಗಿರ್ಬೇಕು ಅಂತ. ಅಂಡ್ ಇತ್ತೀಚೆಗೆ ರೀಸೆಂಟ್ ಆಗಿ ನೀವು AMC ಕುಕ್ಕರ್ ಬಳಸಕ್ಕೆ ಸ್ಟಾರ್ಟ್ ಮಾಡಿದ್ರಿ, ನೀವು ನಿಮ್ ಫ್ಯಾಮಿಲಿಯಲ್ಲಿ. ನಿಮ್ಗೆ ಖಂಡಿತವಾಗ್ಲೂ ಅನ್ಕೊಂತೀನಿ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ ನಿಮ್ಗೆ. 100% ಗೊತ್ತಾಗಿದೆ ಸರ್. ನಮ್ಮ ವೈಫ್ ಕೂಡ ಇಲ್ಲಿ ಬಂದಿದ್ದಾರೆ, ಹಾಗಾಗಿ ಇವಳು ಅದನ್ನ ಪ್ರತಿದಿನ ಯೂಸ್ ಮಾಡ್ತಾ ಇದ್ದಾಳೆ. ಸೊ ನಮ್ಗೆ ನಾವು ಮೊದ್ಲಿಂದನೂ ಕೂಡ ಈ ಪ್ಯಾಕೆಟ್ ಎಣ್ಣೆಗಳಿಗೆ ತುಂಬಾ ವಿರೋಧಿ. ನಾನು ಅಂದ್ರೆ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿಯನ್ನ ಇಟ್ಕೊಂಡಿದೀವಿ. ನಾವು ಬಳಸೋ ರೈಸ್ ಡಿಫ್ರೆಂಟ್ ಆಗಿರುತ್ತೆ, ಕೊಚ್ಚಿಗೆ ಅನ್ನ ಅಂತ. ನಮ್ಗೆ ಬೇರೆ ಯಾವ ಕುಕ್ವೇರ್ ಅಲ್ಲೂ ಕೂಡ ಈ ತರ ಅಷ್ಟು ಚೆನ್ನಾಗಿ ಅದು ಬೇಯುವಿಕೆಯನ್ನ ನಾವು ನೋಡಿಲ್ಲ. ಇಲ್ಲಿ ಒಂದು ಲೆಡ್ ಅಂತ ನಮ್ಗೆ ಕೊಟ್ಟಿದ್ದಾರೆ, ಅದು ಎಷ್ಟು ಚೆನ್ನಾಗಿ ಅದು ಯೂಸ್ ಆಗುತ್ತೆ ಅಂದ್ರೆ ನಾವು ಪ್ರತಿದಿನ ಯೂಸ್ ಮಾಡ್ತಾ ಇದ್ವಿ, ಎಣ್ಣೆ ಕೂಡ ಕಡಿಮೆ ಯೂಸ್ ಮಾಡ್ತಿದ್ವಿ. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ತುಂಬಾ ಹ್ಯಾಪಿ ಇದೆ. ಪೂರ್ತಿ ಮಾಹಿತಿನ ಖಂಡಿತ ಇವತ್ತು ನಾನು ಕೊಡ್ತೀನಿ ಸರ್ ನಿಮ್ಗೆ. ಪ್ರಾಡಕ್ಟ್ಸ್ ನ ತೋರಿಸಿನೇ ಮಾಹಿತಿ ನೋಡೋಣ, ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಎಷ್ಟು ಹೆಚ್ಚಾಗಿ ಕೊಡಕ್ಕಾಗತ್ತೆ ಅಷ್ಟು ಒಳ್ಳೇದಂತ ನಾನು ಭಾವಿಸ್ತೀನಿ. ಲಾಸ್ಟ್ 2 ಎಪಿಸೋಡ್ಸ್, ಲಾಸ್ಟ್ 2 ವಿಡಿಯೋಸ್ ನೀವು ತೋರಿಸಿದ್ರಿಂದ ಇದು ಮಿಲಿಯನ್ಸ್ ಟುಗೆದರ್ ಜನರಿಗೆ ಇದು ತಲುಪಿದೆ. ಇದರಿಂದ ನಮಗ್ ತುಂಬಾ ಸಂತೋಷ ಆಗ್ತದೆ. ಈ ಒಂದು ಬ್ರ್ಯಾಂಡ್ ಈ ರೀತಿ ಒಂದು ವಿಸಿಬಿಲಿಟಿ ಸಿಗ್ತಾ ಇದೆ ಅಂದ್ರೆ ನಿಮ್ಗೂ ತುಂಬಾ ಧನ್ಯವಾದ ಹೇಳ್ಬೇಕಂತ ನಾನು ಇಷ್ಟಪಡ್ತೀನಿ ಸರ್. ಈ ವಿಷಯದಲ್ಲಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲಿದೆ ಅಲ್ಲಿ ಹೋಗಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳುವಳಿಕೆ ಕೊಡ್ತೀನಿ. ಬನ್ನಿ ನೋಡೋಣ. ಎಲ್ಲಾ ಪಾತ್ರೆಗಳ ಜೋಡಣೆ ಇದೆ. ಕೇವಲ ಇದಿಷ್ಟೇ ಅಲ್ಲ, ನಾನು ಇವರ ಆಲ್ಮೋಸ್ಟ್ ಎಲ್ಲಾ ಪಾತ್ರೆಗಳನ್ನು ನೋಡಿದೀನಿ. ನಿಮ್ಮಲ್ಲಿ ನೈಫ್ ಇಂದ ಹಿಡಿದು ಬಳಸೋ ಲೋಟದವರೆಗೂ ಕೂಡ ಸಿಗುತ್ತೆ. ಸೊ ಅವೆಲ್ಲದ್ರ ಬಗ್ಗೆನೂ ಮುಂದೆ ಬೇರೆ ಬೇರೆ ಎಪಿಸೋಡ್ ಗಳನ್ನ ನಾವು ಮಾಡೋಣ. ಅದಕ್ಕೂ ಮುಂಚೆ ಒಂದು ಗ್ಲಾನ್ಸ್ ಆಗಿ ನಿಮ್ಮ ಪಾತ್ರೆಗಳ ಬಗ್ಗೆ ಒಂದು ವಿವರಣೆಯನ್ನು ಕೊಡಬಹುದು? ಜನರಲ್ ಆಗಿ ಸರ್, ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಸರ್ ನಾವು ಪ್ಯೂರ್ಲಿ ಡೊಮೆಸ್ಟಿಕ್ ಮಾತ್ರ ಯೂಸ್ ಮಾಡ್ತೀವಿ. ನಮ್ಮ ಪ್ರಾಡಕ್ಟ್ಸ್ ನಾವು ಕೊಡ್ತಾ ಇದ್ವಿ. ಪ್ರತಿಯೊಬ್ಬರು ಮನೆಯಲ್ಲಿ ಯೂಶುವಲ್ ಆಗಿ ನೋಡ್ತೀರಾ, ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಯಾವ್ದಂದ್ರೆ ಕುಕ್ಕರ್ ಅನ್ನೋದು ಪ್ರತಿಯೊಬ್ರು ಯೂಸ್ ಮಾಡೇ ಮಾಡ್ತಾರೆ. ಕುಕ್ಕರು, ಈ ಕಡಾಯಿ, ತವಾ ಅನ್ನೋದು ಸಾಮಾನ್ಯವಾಗಿ ಈ ಯಾವುದೇ ಒಂದು ಇಂಡಿಯನ್ ಮನೆಯಲ್ಲಿ ಇಲ್ದಿರೋಂಥ ಪ್ರಾಡಕ್ಟ್ ಇಲ್ಲದೆ ಇರಲ್ಲ. ಸೊ ಇದನ್ನ ನಾವು ಯಾವ ರೀತಿ ಚೇಂಜ್ ಮಾಡಿ, ಫಾರ್ ಎಕ್ಸಾಂಪಲ್ ಸರ್ ಇಲ್ಲಿ ಒಂದು ಪ್ರಾಡಕ್ಟ್ ನೋಡ್ತಾ ಇದ್ರ ನೀವು, ಇದು ಒಂದು 20 ಸೆಂಟಿಮೀಟರ್ ಹೈ ಅಂತ ಹೇಳ್ತೀವಿ. ಓಕೆ ಸರ್, ಈ ಪ್ರಾಡಕ್ಟ್ ಮೇಲೆ ರೆಗ್ಯುಲರ್ ಲಿಡ್ ಇರುತ್ತೆ, ಬಟ್ ಇದು ಒಂದು ಸ್ಪೆಷಲ್ ಲಿಡ್. ನೀವು ಅವಾಗ್ಲೇ ಹೇಳಿದ್ರಿ, ಈ ಲಿಡ್ ಗೆ ನಾವು ಸೆಕಿ ಕ್ವಿಕ್ ಲಿಡ್ ಅಂತ ಹೇಳ್ತೀವಿ. ಇದು ಒಂದು ಪ್ರೆಷರ್ ಕುಕ್ ಆಗಿ ಕನ್ವರ್ಟ್ ಆಗುತ್ತೆ ಸರ್. ಈಗ ಇದನ್ನೇ ನಾನು ಕಳೆದ ಬಾರಿ ತೋರಿಸಿದಾಗ ಒಬ್ರು ಕಮೆಂಟ್ ಹಾಕಿದ್ರು ಸರ್, ನೀವು ಇಷ್ಟು ಬೇಗ ಬೇಯುತ್ತೆ ಅಂತ ಹೇಳ್ತೀರಲ್ಲ, ಇದು ಆರೋಗ್ಯದ ಮೇಲೆ ಪರಿಣಾಮ ಬೀರೋದಿಲ್ವಾ ಅಂತ. ಅಲ್ಲ, ಒಳ್ಳೆ ಕ್ವೆಶನ್ ಸರ್. ಯೂಶಲಿ ಏನಾಗುತ್ತೆ, ಈ ನಮ್ಮ ಪ್ರಾಡಕ್ಟ್ ಬೇಸ್ ಇದೆಲ್ಲ ಸರ್, ಇದಕ್ಕೆ ನಾವು ಅಕ್ಯೂಥಮ್ ಬೇಸ್ ಅಂತ ಹೇಳ್ತೀವಿ. ಇದಕ್ಕೆ ಇದೇನ್ ಮಾಡುತ್ತೆ, ಇದು ಟೆಂಪರೇಚರ್ ಸೇವ್ ಮಾಡುತ್ತೆ. ಏನಾಗುತ್ತೆ, ಮುಕ್ಕಾಲ್ ಪಾಲು ಬೇಯಿಸಿದ್ರೆ ಸಾಕು. ಮುಕ್ಕಾಲ್ ಪಾಲು ಬೆಂದಿದ ತಕ್ಷಣ ನಾವು ಸ್ವಿಚ್ ಆಫ್ ಮಾಡ್ತೀವಿ ಸರ್. ಇದರಲ್ಲಿ ಇರೋ ಟೆಂಪರೇಚರ್ ನ ಇಟ್ಕೊಂಡೆ ಪೂರ್ತಿಯಾಗಿ ಅಡಿಗೆನ ಇದು ಕಂಪ್ಲೀಟ್ ಮಾಡುತ್ತೆ. ಸೊ ಇದು ಯೂಶುವಲ್ ಆಗಿ ಜನ ಅನ್ಕೋತಾರೆ ಬೇಗ ಅಡಿಗೆ ಆಗ್ಬಿಟ್ರೆ ಒಳ್ಳೇದಾ ಇಲ್ವಾ ಅಂತ ಒಂದು ಸಂಶಯ ಬರುತ್ತೆ. ಅಡಿಗೆ ಮಾಡೋ ವಿಧ ಬೇಗ ಮುಗಿಯುತ್ತೆ, ಬಟ್ ಅದಾದ್ಮೇಲೆ ಒಂದು 5 to 6 minutes ಇರುತ್ತೆ.
ಕೂಲ್ ಆಗೋದಕ್ಕೆ. ಆ ಕೂಲಿಂಗ್ ಟೈಮ್ ಅಲ್ಲಿ ಸರ್ ನಿಮ್ಮ ಅಡಿಗೆ ಕಂಪ್ಲೀಟ್ ಆಗಿರುತ್ತೆ. ಅದೇ ಡಿಫ್ರೆನ್ಸ್. ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಟ್ರೈಂಗ್ ಟು ಸೇವ್ ಟೈಮ್. ಓಕೆ, ಟೈಮ್ ಸೇವ್ ಮಾಡಿ ಎನರ್ಜಿ ಸೇವ್ ಮಾಡ್ತಾ ಇದೀವಿ. ಅಂದ್ರೆ ಗ್ಯಾಸ್, ಇವಾಗ ಇತ್ತೀಚೆಗೆ ಗ್ಯಾಸ್ ವ್ಯಾಲ್ಯೂನು ತುಂಬಾ ಜಾಸ್ತಿ ಆಗಿದೆ. 50% ಗ್ಯಾಸ್ ಉಳಿಯುತ್ತೆ ಸರ್. ನಾವೇ ಅದಕ್ಕೆ ನಿದರ್ಶನ. ಸೊ ನಮ್ಮ ಮನೆಯಲ್ಲಿ ಒಂದ್ ತಿಂಗಳಿಗೆ ಒಂದ್ ಗ್ಯಾಸ್ ಬೇಕಾಗ್ತಿದ್ದು, ಈಗ ಸದ್ಯಕ್ಕೆ 2-3 ತಿಂಗಳಿಗೆ ನಮ್ಗೊಂದು ಗ್ಯಾಸ್ ಇದು ₹500-600 1000 ಮೇಲೆ ಹೋಗ್ಬಿಟ್ಟಿದೆ. ಹೌದು, ಅದೆಲ್ಲ ಸೇವ್ ಆಗುತ್ತೆ ನಮ್ಗೆ. ಸೊ ಹೇಗೆ 1 ತಿಂಗಳು ಯೂಸ್ ಮಾಡೋದನ್ನ 2 ತಿಂಗಳು ಯೂಸ್ ಮಾಡ್ಬೋದು. ಹೌದು, ಅದೆಲ್ಲದಕ್ಕೂ ಅದೇ ಸರ್ ಮೋಸ್ಟ್ ಇಂಪಾರ್ಟೆಂಟ್, ಸೇವಿಂಗ್ ಟೈಮ್, ಮನಿ ಅಂಡ್ ಎನರ್ಜಿ. ಯಾಕಂದ್ರೆ ಸರ್ ಎನರ್ಜಿ ಅನ್ನೋದು ತುಂಬಾ ಮುಖ್ಯ ಸರ್. ಗ್ಯಾಸ್, ಎಲೆಕ್ಟ್ರಿಸಿಟಿ ಇವಾಗ ನಾವೆಲ್ಲ ಸೇವನೆ ಮಾಡ್ತಾ ಇದ್ವಿ. ಇನ್ ಫ್ಯೂಚರ್ ಅಲ್ಲಿ ನಮ್ಮ ಮಕ್ಕಳಿಗೂ ಉಳಿಸ್ಬೇಕಲ್ವಾ? ಹೌದು, ಇವಾಗಿಂದಾನೇ ಒಂದು ಸಾಮಾಜಿಕ ಒಂದು ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡ್ರೆ ಕರೆಕ್ಟ್. ಓಕೆ, ಅದು ಇದ್ರ ಮೂಲಕ ಆದ್ರೆ ಇನ್ನೂ ಒಳ್ಳೇದು ಅನ್ಕೊಂತ ಇದೀವಿ. ಹೌದು ಸರ್, ನಿಜ. ಸೊ ಈ ತರ ಎಲ್ಲ ಸೈಜಸ್ ಅಲ್ಲೂ ನಮ್ಮ ಪ್ರಾಡಕ್ಟ್ಸ್ ನೀವು ನೋಡ್ಬೋದು ಸರ್. ಒಂದು 16 ಸೆಂಟಿಮೀಟರ್ ಇಂದ 20, 24, 28, 32 ಎಲ್ಲ ತರನು ಇದೆ. ಸೊ ಒಂದು ಮನೆಗೆ ಬೇಕಾಗಿರೋ ಅಷ್ಟು ಸಾಮಾನುಗಳು ನಮ್ಮಲ್ಲಿ ಇಲ್ಲೇ ಪ್ರಾಡಕ್ಟ್ಸ್ ಇದೆ ನಮ್ಮಲ್ಲಿ ಅವೈಲೇಬಲ್. ಕುಕ್ವೇರ್ ಅನ್ನೋದು ಇದು ಒಂದು ಇದ್ಬಿಟ್ರೆ, ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ಸರ್, ಈ ಪ್ರಾಡಕ್ಟ್ ಗೆ ನಾವು 30 ವರ್ಷ ವಾರಂಟಿ ಕೊಡ್ತಾ ಇದೀವಿ ಫಾರ್ ಎನಿ ಕೈಂಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಅಂದ್ರೆ ನಾನು ಏನ್ ಹೇಳಕ್ ಬರ್ತಾ ಇದ್ದೀನಿ ಸರ್, ನಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಈ ಪ್ರಾಡಕ್ಟ್ ಅಲ್ಲಿ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಏನು ಹಾಳಾಗೋದಿಲ್ಲ. ಈಗ ಇಲ್ಲಿ ಹಿಡಿದು ತೋರ್ಸೋಣ, ಇದು ಕೂಡ ಹಾಳಾಗಲ್ಲ ಸರ್. ಸರ್ ಇದೆಲ್ಲ ಯಾವ್ದು ಹಾಳಾಗಲ್ಲ. ಅಕಸ್ಮಾತ್ ಆಗಿ ನಮ್ ಕಡೆಯಿಂದ ಏನಾದ್ರು 2-3 ಸತಿ ತೀರಾ ಏನಾದ್ರು ಬಿದ್ದೋಗಿದ್ದು ಆದಾಗ ಏನಾದ್ರು ತೊಂದ್ರೆ ಆದ್ರೂ ಸರ್ವಿಸ್ ಮಾಡ್ಕೊಡ್ತೀವಿ ನಾವು. ಸರ್ವಿಸ್ ಮಾಡ್ಕೊಡ್ತೀವಿ. ಬಟ್ ಈ ಒಂದು ಸ್ಟೇನ್ಲೆಸ್ ಸ್ಟೀಲ್ ಕ್ವಾಲಿಟಿ ಇದೆಲ್ಲ ಇದು ಹಾಳಾಗಲ್ಲ. ಇದಕ್ಕೆ ನಾವು ಗ್ಯಾರಂಟಿ. ಯಾಕಂದ್ರೆ ವಿ ಯೂಸ್ ಹೈ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಸರ್. ನೋಡ್ತಾ ಇದ್ರೆ ಆಗಲ್ಲ, ಹೀಟು ಆಗಲ್ಲ. ಯಾಕಂದ್ರೆ ಇಲ್ಲಿ ನೀವು ನೋಡಿ, ಇಲ್ಲಿ ಒಂದು ಥರ್ಮೋಸ್ಟಾಟ್ ಇದೆ. ಓಕೆ, ಸೊ ಇದು ಹೀಟ್ ರೆಸಿಸ್ಟೆಂಟ್ ಮಾಡುತ್ತೆ. ಇಲ್ಲಿಂದ ಬರೋ ಬಿಸಿ ಇಲ್ಲಿಗೆ ನಿಲ್ಲತ್ತೆ. ಸೊ ಇಲ್ಲಿ ನೀವು ಇಟ್ಕೊಂಡಿದ್ದಾಗ ನಿಮ್ಗೆ ಏನ್ ತೊಂದರೆ ಆಗಲ್ಲ. ಸೂಪರ್. ಪ್ರತಿಯೊಂದನು ನಮ್ದು ಒಂದು ಅಪ್ರೋಚ್ ಹೇಗೆ ಅಂದ್ರೆ ಸರ್, ಕಸ್ಟಮರ್ ಸೆಂಟ್ರಿಕ್ ಅಪ್ರೋಚ್ ಅಂತ ಹೇಳ್ತೀವಿ. ಜನರಿಗೆ ಎಷ್ಟು ಅನುಕೂಲ ಮಾಡಬಹುದು, ಕರೆಕ್ಟ್, ಅದು ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಲೈಫ್ ಸ್ಟೈಲ್ ಅನ್ನು ನೋಡಿದ್ರೆ ಅನುಕೂಲನೇ ನಂಬರ್ 1. ಹೌದು ಅಲ್ವಾ? ಕಂಫರ್ಟ್ ಇರ್ಲೇಬೇಕು. ನನ್ಗೆ ಕುಕ್ ಮಾಡ್ಬೇಕಂದ್ರೆ ಕಂಫರ್ಟ್ ಇರ್ಬೇಕು, ಎಲ್ಲಾದ್ರೂ. ಸೊ ಆ ಅನುಕೂಲ ನಾವು ಕೊಡ್ಬೋದು. ಅದೇ ರೀತಿ ಕ್ವಾಲಿಟಿ ನೋಡೋದಕ್ಕೆ ಎಲಿಗೆಂಟ್ ಆಗಿ ಇರ್ಬೇಕು ಪ್ರಾಡಕ್ಟ್ ಅಂತ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಎಲಿಗೆಂಟ್ ಆಗಿರ್ಬೇಕು ಅಂತ ಸರ್. ಇನ್ನೊಂದು ನಮ್ದು ಖಾಸಿಯತೆ ಏನಂದ್ರೆ USP ಸರ್, ನಾವೇನ್ ಹೇಳ್ತೀವಿ, ಟೆಂಪರೇಚರ್ ಕಂಟ್ರೋಲ್ಡ್ ಕುಕಿಂಗ್ ಅಂತ ಹೇಳ್ತೀವಿ. ಏನಕ್ಕೆ ಇಂಪಾರ್ಟೆಂಟ್ ಟೆಂಪರೇಚರ್ ಸರ್? ಸಾಧಾರಣವಾಗಿ ಕುಕ್ ಮಾಡ್ಬೇಕಂದ್ರೆ ಓಪನ್ ಕುಕಿಂಗ್ ಆಗುತ್ತೆ ಯೂಶುವಲ್ ಆಗಿ. ಜನರು ಮೋಸ್ಟ್ ಆಫ್ ದ ಮನೆಯಲ್ಲಿ ನೋಡಿರ್ತೀರ ನೀವು. ಓಕೆ, ಅದರಲ್ಲಿ ಎಲ್ಲ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಆಚೆ ಹೋಗ್ಬಿಡುತ್ತೆ. ಉಳ್ದಿರೋದನ್ನ ನಾವು ತಿಂತೀವಿ. ನಾರ್ಮಲ್ ಆಗಿ ವಿತಿನ್ 100 degrees ಕುಕ್ ಮಾಡಿದ್ರೆ ತುಂಬಾ ಒಳ್ಳೇದು. ಅದರಲ್ಲಿ ಏನಾಗುತ್ತೆ, ಆಲ್ ದ ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಹಾಗೆ ಉಳಿಯುತ್ತೆ ಅಂತ ಹೇಳ್ತೀವಿ. ಸೊ ಅದನ್ನ ಹೆಂಗೆ ನಾನು ವೆರಿಫೈ ಮಾಡಬಹುದು? ನಮ್ಮಲ್ಲಿ ಇಲ್ಲಿ ಇದೆ ಸರ್, ಸೆನ್ಸೋಥಮ್ ಅಂತ ಹೇಳ್ತೀವಿ. ಇದು ಈ ಕುಕ್ ಮಾಡೋದನ್ನ ಸೆನ್ಸ್ ಮಾಡುತ್ತೆ. ಟೆಂಪರೇಚರ್ ಎಷ್ಟು ಟೆಂಪರೇಚರ್ ಕುಕ್ ಆಗ್ತಾ ಇದೆ ಅದು ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಡಿಸ್ಪ್ಲೇ ಆಗುತ್ತೆ. ಸೊ ಇದಕ್ಕೊಂದು ಆಡಿಯೋಥಮ್ ಅಂತ ಇದೆ. ಅದ್ರಲ್ಲಿ ಟೈಮ್ ಸೆಟ್ ಮಾಡ್ತೀವಿ. 2 ನಿಮಿಷ ಸಾಕು. ಫಾರ್ ಎಕ್ಸಾಂಪಲ್ ಯಾವ್ದು ತರಕಾರಿ ಬೇಯಿಸ್ತಾ ಇದ್ರ, 2 ರಿಂದ 5 ನಿಮಿಷ ಸಾಕು. ಅದಕ್ಕೊಂದು ಟೈಮ್ ಸೆಟ್ ಮಾಡ್ಬಿಟ್ರೆ 5 ನಿಮಿಷ ಆದ್ಮೇಲೆ ಅದೇ ಒಂದು ಮೆಲೋಡಿಯಸ್ ಟ್ಯೂನ್ ಬಂದ್ಬಿಟ್ಟು ನಿಮ್ಮನ್ನ ಕರೆಯುತ್ತೆ. ಬಂದು ನನ್ನ ಕೆಲಸ ಮುಗ್ದಿದೆ, ಬಂದು ನೀವು ಅದನ್ನ ಸ್ವಿಚ್ ಆಫ್ ಮಾಡಿ. ಇನ್ನೊಂದು ಗೊತ್ತಾ ಸರ್, ಯೂಶುವಲಿ ನನಗೆ ಈ ಕುಕ್ಕರ್ ಸೌಂಡ್ ಅನ್ನೋದು ಆಗೋದಿಲ್ಲ. ಸೊ ನಾನು ಯಾವಾಗ್ಲೂ ಮನೆಯಲ್ಲಿ ತುಂಬಾ ಹೇಳ್ತಾ ಇರ್ತೀನಿ, ನಾನು ಇರುವಾಗ ಸೌಂಡ್ ಆದ್ರೆ ಇರಿಟೇಷನ್ ಆಗುತ್ತೆ ನನಗೆ. ಇದು ಬಂದ್ಮೇಲೆ ಸರ್, ನಮ್ ಮನೆಗ್ ಬಂದ್ಮೇಲೆ ಒಳ್ಳೆ ಒಂದು ಟ್ಯೂನ್ ಪ್ರತಿದಿನ ಕೇಳಿಸ್ಕೊಂತೀನಿ ನಾನು. ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಮಗಳು ಕೂಡ ಆ ಟ್ಯೂನ್ ಅನ್ನು ಇಷ್ಟಪಡ್ತಾಳೆ. ಸೊ ಯಾವುದೇ ಸೌಂಡ್ ಆಗೋದಿಲ್ಲ. ಈಗ ನೋಡಿ, ನಾರ್ಮಲಿ ನಾವು ಇದರಲ್ಲಿ ತರಕಾರಿಗಳನ್ನ ಬೇಯಿಸ್ತೀವಿ ನಮ್ಮ ಮನೆಯಲ್ಲಿ. ಇದರಲ್ಲಿ ಒಂದು ಸಣ್ಣದು ಕೂಡ ತಳ ಹಿಡಿಯೋದಿಲ್ಲ ಸರ್. ತಳ ಹಿಡಿಯೋಕ್ ಚಾನ್ಸೇ ಇಲ್ಲ, ತಳ ಹಿಡಿಯೋದಿಲ್ಲ. ನಾನು ಇದನ್ನ ನೋಡಿದೀನಿ ಕೂಡ. ಸೊ ಆಮೇಲೆ ಪೂರ್ತಿ ಬೇಯಿಸಿದ ನಂತರ ರುಚಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ ಸರ್. ನಾರ್ಮಲಿ ಪಾತ್ರೆಗಳಲ್ಲಿ ಬೇಯಿಸಿದ್ರೆ ರುಚಿನೇ ಇರೋದಿಲ್ಲ. ನಾರ್ಮಲ್ ಪಾತ್ರೆಯಲ್ಲಿ ಏನ್ ಮಾಡ್ತಾರೆ ಸರ್, ಯಾಕೆ ಅದು ನೀರೆಲ್ಲ ಹಾಕಿ ಅದ್ರಲ್ಲಿ ತರಕಾರಿ ಹಾಕಿ ಬೇಯಿಸ್ತಾರೆ. ಹೌದು, ಕುದಿಸ್ತಾರೆ. ಏನಾಗತ್ತೆ, ಎಲ್ಲ ಕುದಿಸಿದ್ದು ನಮ್ಮ ಇದ್ರಲ್ಲಿ ತರಕಾರಿಗಳಲ್ಲಿ ಎಲ್ಲ ಪೌಷ್ಟಿಕತೆ ನೀರು ಉಳಿಯುತ್ತೆ. ನಾವೇನ್ ಮಾಡ್ತೀವಿ, ನೀನ ಚೆಲ್ಬಿಟ್ಟು ಉಳಿದಿರೋದನ್ನ ತಿಂತೀವಿ. ಇದ್ರಲ್ಲಿ ಏನ್ ಮಾಡ್ತೀವಿ, ಹಾಗೆ ತರಕಾರಿನ ಹಾಕ್ತಿವಿ. ಆ ತರಕಾರಿ ಉಷ್ಣಾಂಶದಲ್ಲೇ ಬೇಯುತ್ತೆ. ಆ ನೀರು, ಆ ಉಷ್ಣಾಂಶ ಎಲ್ಲ ಇಲ್ಲಿ ಬಂದು ಸ್ಟೋರ್ ಆಗಿರುತ್ತೆ. ಎಸ್ ಸರ್, ಆ ವೇಪರ್ ಹೀಗೆ ಡೆವಲಪ್ ಆಗಿ ಮತ್ತೆ ಅದರಲ್ಲೇ ಹೋಗಿ ಆ ನೀರಲ್ಲೇನೆ ಬೆಂದು ನಿಮಗೆ ಕೊಡುತ್ತೆ. ಅದಕ್ಕೇನೆ ನೀವು ನೋಡಿ, ಪ್ರತಿಯೊಂದು
ಪೀಸಸ್ ವೆಜಿಟೇಬಲ್ಸ್ ಇರುತ್ತಲ್ಲ ಹಾಗೆ ಕ್ರಂಚಿ, ಆ ಶೇಪು, ಸೈಜು, ಆ ಸ್ವೀಟ್ನೆಸ್, ಅದ್ರಲ್ಲಿರೋ ಟೇಸ್ಟ್ ಎಲ್ಲ ಹಾಗೆ ಉಳಿಯುತ್ತೆ ಸರ್. ಜನ ನಾರ್ಮಲ್ ಭಾಷೆ ಹೇಳ್ಬೇಕು ಕಳೆದು ಹೋಗ್ತಾರೆ ಫಸ್ಟ್ ಟೈಮ್ ತಿಂದಾಗ. ಹೇಗಿದು ಆಶ್ಚರ್ಯ ಪಡ್ತಾರೆ. ತರಕಾರಿ ಮಧ್ಯದಲ್ಲಿ ಒಂದು ಮೊಟ್ಟೆ ಇಡ್ತೀವಿ ಸರ್ ನಾವು. ಯೂಶಲಿ ಮೊಟ್ಟೆ ನಾವು ನೀರಿಲ್ಲದೆ ಬೇಯಿಸಕ್ಕಾಗತ್ತಾ? ಆ ಮಧ್ಯದಲ್ಲಿ ಇಡ್ತೀವಿ. ಮೊಟ್ಟೆನ ಬೇಯಿಸಿದಾಗ ನಂತರ ಅದನ್ನ ಕಟ್ ಮಾಡಿದಾಗ ಹೂವ ತರ ಇರುತ್ತೆ. ಹೇಗೆ ಯಾರು ನಂಬೋದಿಲ್ಲ ಡೆಮಾನ್ಸ್ಟ್ರೇಷನ್ ನೋಡೋರ್ಗು. ಸೊ ಇದೇ ಇದರದ ಸ್ಪೆಷಾಲಿಟಿ ಸರ್. ನಾವೇನು ದೊಡ್ಡದಾಗಿ ಇದ್ರಲ್ಲಿ ಮ್ಯಾಜಿಕ್ ಆತರ ಏನ್ ಮಾಡ್ತಾರೆ ಸರ್, ನ್ಯಾಚುರಲ್ ಆಗಿ ಕಾಮನ್ ಸೆನ್ಸ್ ಯೂಸ್ ಮಾಡಿರುವಂತ ಒಂದು ಪ್ರಾಡಕ್ಟ್ ಇದೆ ಸರ್. ಇದು ಸರಿಯಾದ ರೀತಿಯಲ್ಲಿ ಯೂಸ್ ಮಾಡಿದ್ರೆ ಆರೋಗ್ಯವಾಗಿ ಲೈಫ್ ಲಾಂಗ್ ಇರ್ತೀವಿ ಸರ್. ಹೌದು, ಖಂಡಿತ. ಯಾರಿಗೆ ಸರ್ ವಾರಂಟಿ ಇದೆ? 30 ವರ್ಷ ವಾರಂಟಿ. ನಮ್ಗೆ ಲೈಫ್ ವಾರಂಟಿ ಇದೆಯಾ? ಇಲ್ಲ. ಇತ್ತೀಚೆಗೆ ನಾವು ಒಂದು ಒಳ್ಳೆ ವಿಷಯ 2020-21 ಕಳ್ತಿರೋದು ಕೋವಿಡ್ ಬಂದ್ಮೇಲೆ. ಹೌದು, ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ, ಅದನ್ನ ನಾವೇ ಕಾಪಾಡ್ಬೇಕು. ಓಕೆ, ಅದಕ್ಕೆ ಏನಾದ್ರೂ ಒಳ್ಳೆ ಸಾಮಗ್ರಿ ಇದೆಯಾ? ಯಾವ ರೀತಿ ಮಾಡ್ಬೋದು? ಎಸ್, ಅದಕ್ಕೆ ರೈಟ್ ಕುಕ್ವೇರ್ ಅಂದ್ರೆ AMC ಕುಕ್ವೇರ್. ಎಸ್, ನಾನು ಯಾವಾಗ್ಲೂ ನಮ್ಮ ವೀಕ್ಷಕರಿಗೆ ಹೇಳ್ತಾ ಇರ್ತೀನಿ, 2 ವಿಚಾರವನ್ನ ನಾವು ಯಾವಾಗ್ಲೂ ತಿಳ್ಕೊಂಡಿರ್ಬೇಕು. ಒಂದು, ನಾವು ಕುಡಿಯುವಂತ ನೀರು, ಇನ್ನೊಂದು ನಾವು ಬಳಸುವಂತ ಪಾತ್ರೆ. ಇವೆರಡನ್ನು ನಾನು ಪರ್ಸನಲಿ ಸರಿ ಮಾಡ್ಕೊಂಡಿದ್ದೀನಿ. ನಮ್ಮ ವೀಕ್ಷಕರು ಕೂಡ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ನಾನು ಕಳೆದ ಬಾರಿ ವಿಡಿಯೋ ಮಾಡಿದಾಗ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿದ್ದೆ. ನೀವು ಕಾಂಟ್ಯಾಕ್ಟ್ ಮಾಡಿ ಇವರಿಗೆ ಕರೆ ಮಾಡಿ ವಿಚಾರಿಸಿ ಅಂತಾನು ಕೂಡ ಹೇಳಿದ್ದೆ. ಸುಮಿತ್ರಾ ಅವ್ರ ನಂಬರ್ ಅನ್ನು ನಾನು ಕೊಟ್ಟಿದ್ದೆ. ಆದ್ರೆ ಈ ಬಾರಿ ನಾನು ಇಲ್ಲಿಯ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ. ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ನೋಡಿದ್ರೆ ಈ ಹೆಡ್ ಆಫೀಸ್ ನ ಲೊಕೇಶನ್ ಇರುತ್ತೆ. ನಾನು ಪ್ರತಿಯೊಬ್ಬರಿಗೆ ಹೇಳೋದು, 1 ದಿನ ಫ್ರೀ ಮಾಡ್ಕೊಂಡು, ಒಂದು ಅರ್ಧ ದಿನ ಫ್ರೀ ಮಾಡ್ಕೊಂಡು ಇಲ್ಲಿಗೆ ಬನ್ನಿ. ನೀವು ತಗೋಬೇಕು ಅಂತೇನಿಲ್ಲ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಅನ್ನ ನೋಡಿ, ಇವ್ರ ಜೊತೆ ನೀವು ಮಾತಾಡಿ, ಮತ್ತೆ ನಿಮ್ಗೆ ಏನೇನ್ ಡೌಟ್ಸ್ ಗಳಿದೆ ಇವ್ರ ಜೊತೆ ನೇರವಾಗಿ ಮಾತಾಡಿ. ಇಲ್ಲ, ಇಲ್ಲಿ ಆಪ್ಷನ್ ಕೂಡ ಇದೆ, ನೀವೇ ಕುಕ್ ಮಾಡಿ ನೋಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಆಪ್ಷನ್ ಇದೆ. ಅದೆಲ್ಲವನ್ನ ಸರ್ ನಿಮ್ಗೆ ಪ್ರೊವೈಡ್ ಮಾಡ್ಕೊಡ್ತಾರೆ. ಸರ್ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ನಾನು ಪ್ರೊವೈಡ್ ಮಾಡಿರ್ತೀನಿ. ಇವರಿಗೂ ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ಒಂದ್ಸಲ ಇಲ್ಲಿಗೆ ಬರಬಹುದು. ಸರ್, ಈಗ ನಾವು ಎಣ್ಣೆ ಇಲ್ಲದೆ ನೀರಿಲ್ಲದೆ ಕುಕ್ ಮಾಡಬಹುದು ಅನ್ನೋದನ್ನ ಹೇಳ್ಬಿಟ್ಟಿದ್ವಿ. ಸೊ ಒಂದ್ಸಲ ತೋರ್ಸೋಣ, ನಿಮ್ಮಿಂದಾನೇ ಒಂದು ಕುಕ್ ಮಾಡಿ ತೋರ್ಸೋಣ ಅಂತ ಹೇಳ್ಕೊಂಡಿದ್ರಿ. ನಾವು ಹೋಗೋಣ ಅಲ್ಲಿಗೆ. ನಾನು ಹೇಳೋದು ಇಷ್ಟೇ ಸರ್, ಎಲ್ಲಾ ಜನರಿಗೂ ಹೇಳೋದು ಇಷ್ಟ. ಓಕೆ, ನಿಮ್ ಜೀವನದ್ದು 1 hour ನಮ್ಗೆ ಕೊಡಿ. ಎಸ್, ನಿಮ್ ಜೀವನದಲ್ಲಿ ಬದಲಾವಣೆ ನಾವು ತಗೊಂಡ್ಬರ್ತೀವಿ. ಅದಾದ್ಮೇಲೆ ನೀವು ಡಿಸೈಡ್ ಮಾಡಿ. ಕರೆಕ್ಟ್ ಸರ್. ಎಸ್, ಖಂಡಿತ. ನೋಡೋಣ, ಈಗ ವಿತ್ ಲೈವ್ ಡೆಮೋ ನಿಮ್ಗೆ ತೋರಿಸ್ತೀನಿ. ಸೊ ನೋಡ್ಕೊಬರೋಣ, ಬನ್ನಿ ಸರ್. ನಾವ್ ಹೇಳಿದ್ದು ನೀರಿಲ್ದೆ ಎಣ್ಣೆ ಇಲ್ದಿರೋ ಅಡಿಗೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಸಾಧಾರಣವಾಗಿ ಸರ್ ಎಲ್ಲಾರ ಮನೆಯಲ್ಲೂ ಮೇಡಮ್ ಗೊತ್ತು ಚೆನ್ನಾಗಿ, ಪಲ್ಯ ಇಲ್ಲದೆ ನಾವು ಅಡಿಗೆ ಊಟ ಮಾಡಕ್ ಆಗಲ್ಲ. ಸೊ ಒಂದು ಪಲ್ಯ ಮಾಡೋಣ ಅನ್ಕೊಂಡೆ ನಾನು. ಕ್ಯಾರೆಟ್, ಬೀನ್ಸ್ ಇಟ್ಕೊಂಡಿದೀನಿ. ಸಿಂಪಲ್ ಆಗಿ ಒಂದು ಪಲ್ಯ ದಿನನಿತ್ಯ ಮಾಡೋದು ನಾರ್ಮಲ್ ಆಗಿ. ಪ್ಲಸ್ ಅದೇ ರೀತಿ ನೀರಿಲ್ದೆ ಪಲ್ಯ ಮಾಡೋಣ. ಅದೇ ರೀತಿ ಚಿಕನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಏನಕ್ಕೆ, ಹೇಗೆ ಅದೆಲ್ಲ ಹೇಳ್ತೀನಿ. ಹೇಗೆ ಎಣ್ಣೆ ಇಲ್ದಿರೋ ತಂದೂರಿ ಚಿಕನ್ ಮಾಡಿ ತೋರ್ಸೋಣ ಅಂತ. ಶೋರ್, ಖಂಡಿತ ಸರ್. ಸೊ ಶುರು ಮಾಡೋಣ ಸರ್. ನಮ್ಮ AMC ಕುಕ್ವೇರ್ ಇಲ್ಲ ಸರ್, ನಾವು ಯಾವಾಗೂ ಫಸ್ಟ್ ಹೀಟ್ ಅಪ್ ಮಾಡ್ತೀವಿ. ಸ್ವಲ್ಪ ಬಿಸಿ ಮಾಡೋದಕ್ಕೆ 1 ನಿಮಿಷ ಇಟ್ಟಿರ್ತೀವಿ. ಯೂಶುವಲ್ ಆಗಿ ನಾರ್ಮಲಿ ಇದನ್ನ ಏನು ಇರೋದಿಲ್ಲ. ನಮ್ಮ ಎಲ್ಲ ಕುಕಿಂಗು ಸರ್ ನಾವು ಯಾವತ್ತು ಕ್ಲೋಸ್ಡ್ ಲಿಡ್ ಅಲ್ಲೇ ಮಾಡೋದು. ಓಕೆ, ಅಗೇನ್ ಏನಕ್ಕೆ ಮಾಡ್ತೀವಿ ಅಂದ್ರೆ ಟು ಸೇವ್ ದ ಎನರ್ಜಿ. ಓಕೆ, ಸಾಮಾನ್ಯವಾಗಿ ನೋಡ್ತೀರಾ ಬೇರೆ ಮನೆಗಳೆಲ್ಲ ಹೀಗೆ ಮಾಡಿರ್ತಾರೆ. ಬಿಸಿ ಅರ್ಧ ಆಚೆ ಹೋಗ್ತಾನೆ ಇರುತ್ತೆ, ಗ್ಯಾಸ್ ವೇಸ್ಟ್ ಆಗ್ತಾನೆ ಇರುತ್ತೆ. ಓಕೆ, ನಾವು ಕ್ಲೋಸ್ ಲಿಟರ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ಆಡಿಯೋತಮ್ ಅಂತ ಹೇಳ್ತೀವಿ. ಇದು ಏನಂದ್ರೆ ಇದು ಒಂದು ಇಂಡಿಕೇಶನ್ ಕೊಡುತ್ತೆ. ಓಕೆ, ಈ ಲೆವೆಲ್ಗೆ ಬಿಸಿ ಆದ್ರೆ ಸಾಕು, ನಿಮ್ಮ ಅಡಿಗೆನ ಶುರು ಮಾಡಬಹುದು. ಸೊ ಏನಾಗುತ್ತೆ, ಒನ್ಸ್ ಈ ಲೆವೆಲ್ ಬಂದ್ಬಿಟ್ರೆ ಅಡಿಗೆ ಅನ್ನೋದು ತುಂಬಾ ಫಾಸ್ಟ್ ಆಗಿ ಆಗತ್ತೆ. ಸೊ ನಮ್ಮ ಪ್ರಾಡಕ್ಟ್ ರೆಡಿ ಆಗಿದೆ ಅಂತ, ಯಾಕಂದ್ರೆ ಎಲ್ಲ ಹಾಕಿ ಇಷ್ಟ ಬಂದಂಗೆ ಪ್ಲಸ್ ಇದನ್ನು ಅಷ್ಟೇ ರೆಗ್ಯುಲೇಟ್ ಮಾಡುತ್ತೆ. ಈ ಟೆಂಪರೇಚರ್ ಸಾಕು ನಮ್ಮ ಅಡಿಗೆಗೆ ಅಂತ. ಅದಕ್ಕೆ ಯಾವ್ದು ಮಿನಿಮಮ್ ಲೆವೆಲ್ ಏನಿರ್ಬೇಕು ಅನ್ನೋದಕ್ಕೆ ಒಂದು ಗುರುತು ಕೊಡ್ತಾ ಇದೆ ನಮ್ಗೆ ಥ್ರೂ ಆಡಿಯೋತಮ್. ಸೌಂಡ್ ಕೊಡುತ್ತೆ ಅಂತ ಹೇಳಿ ಇದೆ ಅದು. ಓಕೆ, ಇದರಲ್ಲಿ ಟೈಮಿಂಗ್ ಸೆಟ್ ಆಗುತ್ತೆ. ಇದು ಇಲ್ಲ ಅಂದ್ರೂ ಕೂಡ ಆಗುತ್ತೆ, ಬಟ್ ಇಲ್ಲಿ ಇದ್ರಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ಇದಿದ್ರೆ ನಿಮ್ಗೂ ಒಂಥರ ಇದು ಮೊಬೈಲ್ ಕೂಡ ಕನೆಕ್ಟ್ ಆಗುತ್ತೆ, ಮಾಡ್ಕೋಬಹುದು. ಇದೊಂಥರ ಹೈಲಿ ಒಳ್ಳೆ ಟೆಕ್ನಾಲಜಿ ಸರ್. ಈ ಟೆಕ್ನಾಲಜಿಗೆ ಹೋದ ವರ್ಷ ಜರ್ಮನಿಲಿ ಅವಾರ್ಡ್ ಕೊಟ್ರು. ಯಾಕಂದ್ರೆ ಸರ್ ಎಲ್ಲಾ ತರ ಟೆಕ್ನಾಲಜಿನೂ ಸಾಧಾರಣವಾಗಿದೆ, ಬಟ್ ಇದು ನಿಮ್ಮ ಆಪ್ ಅಲ್ಲೂ ಇದೆ ಸರ್. ನಮ್ಗೆ ಕುಕ್ ಅಂಡ್ ಗೋ ಅಂತ ಆಪ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ಮೇಡಮ್ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರೋ ಅವಶ್ಯಕತೆನೂ ಇಲ್ಲ. ಕುಕ್ ಅಂಡ್ ಗೋ ಆಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಮೇಡಮ್ ಬೇರೆ ಕೆಲಸ ಮಾಡ್ಕೊಂಡು ಅವ್ರಿಗೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಕೆಲಸ ಮುಗ್ದಿದೆ, ಬನ್ನಿ ನೆಕ್ಸ್ಟ್ ಪ್ರೋಸೆಸ್ ಶುರು ಮಾಡಿ. ಸೊ ಜನರಿಗೆ ನಾನು ಆಗ್ಲೇ ಹೇಳ್ದಂಗೆ ಎಷ್ಟು ಅನುಕೂಲ ಕೊಡ್ಬೋದು ಅಷ್ಟು ಕೊಡೋಣ. ಸೊ ದಟ್
ಅನುಕೂಲ ಜೊತೆಲಿ ಬೆಸ್ಟ್ ಕುಕಿಂಗ್ ಇರಬೇಕು, ಎಸ್, ಹೆಲ್ದಿ ಕುಕಿಂಗ್ ಇರಬೇಕು. ಕುಕಿಂಗ್ ಇರಬೇಕು. ಸೊ ದಟ್ಸ್ ವಾಟ್ ವಿ ಆರ್ ಟ್ರೈಂಗ್ ಟು ಡೂ ಸರ್. ಎಸ್ ಸರ್, ಎಸ್. ಆಲ್ಮೋಸ್ಟ್ ಆಗಿದೆ ಸರ್. ಸೊ ಲೆಟ್ ಮಿ ಸ್ಟಾರ್ಟ್ ಇಟ್. ಎಣ್ಣೆ ಕಾಣಿಸ್ತಾ ಇಲ್ಲ ಸರ್, ಎಲ್ಲೂ ನೀರು ಕಾಣಿಸ್ತಾ ಇಲ್ಲ ಸರ್. ಓಕೆ, ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ ಸರ್. ಓಕೆ, ಇದು ಬೇಕೇ ಬೇಕು ನಮ್ಮೆಲ್ರಿಗೂ. ಓಕೆ, ಇದು ಬೇಕೇ ಬೇಕು ನಮ್ಮೆಲ್ರಿಗೂ. ಒಂದು 2-3 ಹಸಿಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಂಗೆ. ಕೆಲವರು ಸ್ವಲ್ಪ ಜಾಸ್ತಿ ಖಾರ ಇಷ್ಟಪಡ್ತಾರೆ, ಕೆಲವರು ಕಡಿಮೆ ಖಾರ ಇಷ್ಟಪಡ್ತಾರೆ. ಇದನ್ನು ಹಾಕ್ಬಿಟ್ಟು ಒಂದು ಫ್ಯೂ ಸೆಕೆಂಡ್ಸ್ಗೆ ಕ್ಲೋಸ್ ಮಾಡಿರ್ತೀನಿ. ಸೊ ದಟ್ ಇದು ಆಗ್ಲಿ. ಅದಾದ್ಮೇಲೆ ಡೈರೆಕ್ಟ್ ಆಗಿ ತರಕಾರಿ ಹಾಕೋಣ. ಓಕೆ, ಕ್ಲೋಸ್ ಮಾಡಿ ಮುಗೀತು ನಮ್ ಕೆಲಸ. ಯೋಚನೆ ಮಾಡಿ, ಇಷ್ಟು ಸಿಂಪಲ್ ಆಗಿ ಅಲ್ವಾ? ಪ್ರತಿ ಹೆಣ್ಮಕ್ಳಿಗೂ ನಾನು ಹೇಳೋದು, ಇದನ್ನ ಒಂದನ್ ಮನೆಯಲ್ಲಿ ಇರಿಸ್ಕೊಳ್ಳಿ. ನೀವು ಪ್ರತಿದಿನ ಊಟ ಮಾಡುವಾಗ ನಮ್ಮನ್ನ ನೆನ್ಸ್ಕೋಬೇಕು. ಆಗುತ್ತೆ, ಖಂಡಿತ ಸರ್. ನೆನ್ಸ್ಕೊಂತಾರೆ ಸರ್. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸರ್, ಮನೆಗೆ ಗೆಸ್ಟ್ ಬಂದ್ರೆ ಬಡಿಸೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಇದರಲ್ಲಿ ನಾವು ನಾರ್ಮಲಿ ಹಳೆ ವಿಡಿಯೋದಲ್ಲೂ ಕೂಡ ತೋರಿಸಿದೀವಿ. ಇದನ್ನ ಹಿಂಗೆ ಇಟ್ಕೋಬಹುದು. ಇದ್ರ ಅಡಿಗಡೆ ಪಾತ್ರೆಗಳನ್ನ ಇಟ್ಟು ಅದ್ರ ಮೇಲ್ಗಡೆ ಸರ್ವ್ ಮಾಡಿ ತೋರಿಸ್ತೀನಿ. ಕುಕ್ ಮಾಡ್ಬೇಕಂದ್ರೆ ಅದನ್ನು ತೋರಿಸ್ಕೊಡ್ತೀನಿ ನಾನು. ಸೇದೋಗೋದೆಲ್ಲ ನಿಮ್ಗೆ ಯಾವ್ದು ಕಾಣಿಸಲ್ಲ. ಹೌದು, ಸ್ವಲ್ಪ ಇದು ಬಿಸಿ ತಾಕ್ಲಿ ಅಂತ ಕೊಟ್ಟಿದ್ದೀನಿ. ಬಿಸಿ ಆಯ್ತು. ಸ್ಟ್ರೇಟ್ ಅವೇ ವೆಜಿಟೇಬಲ್ಸ್ ನ ಶುರು ಮಾಡ್ತೀನಿ. ಗಟ್ಟಿಗಿರೋ ವೆಜಿಟೇಬಲ್ಸ್ ನ ಫಸ್ಟ್ ಹಾಕ್ತೀನಿ. ಓಕೆ, ಕ್ಯಾರೆಟ್ ನೋಡಿದಿರಾ, ಕ್ಯಾರೆಟ್ ತೊಳೆದ್ಬಿಟ್ಟು ನೀಟಾಗಿ ಕಟ್ ಮಾಡಿದ್ರೆ ಸಾಕು. ಇದರಲ್ಲಿರುವಂತಹ ನೀರನ್ನೇ ಅದು ಉಪಯೋಗಿಸ್ಕೊಳ್ಳುತ್ತೆ ಸರ್. ಪ್ರತಿಯೊಂದು ತರಕಾರಿಲೂ ಉಷ್ಣಾಂಶ ಇರುತ್ತೆ, ನೀರಿನ ಉಷ್ಣಾಂಶ ಇದ್ದೇ ಇರುತ್ತೆ. ಜಸ್ಟ್ ನೋಡಿ, ಇವ್ರ ಕೈಯಲ್ಲಿ ಇಲ್ಲಿ ಏನ್ ಬಟ್ಟೆ ಇಟ್ಕೋಬೇಕಾಗೂ ಇಲ್ಲ ನೋಡಿ. ಎಸ್, ಸೂಪರ್ ಮುಗಿತು. ರುಚಿಗೆ ತಕ್ಕಂಗೆ ಸ್ವಲ್ಪ ಉಪ್ಪು. ಓಕೆ, ನಾವು ಉಪ್ಪು ಸ್ವಲ್ಪ ಕಡಿಮೆನೆ ಬಳಸೋದು ಸರ್. ಯಾಕಂದ್ರೆ ಎಣ್ಣೆ ಉಪ್ಪು ಎರಡೂ ಅಷ್ಟೇ ಸರ್. ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಹೌದು, ಒಂದು ಮನುಷ್ಯನ್ಗೆ ದಿನನಿತ್ಯ ಸರ್ 4 to 5 grams ಆಫ್ ಉಪ್ಪು ಸಾಕು. ಅದಕ್ಕಿಂತ ಜಾಸ್ತಿ ಬೇಡ. ಇದು ಒಂದು ನಮ್ಮಲ್ಲಿ ಸಮಸ್ಯೆ ಇದೆ. ನಮ್ಗೆ ಉಪ್ಪು ಅನ್ನೋದು ತುಂಬಾ ಇಷ್ಟ. ಒಂಚೂರು ಉಪ್ಪು ಕಡಿಮೆ ಆಗ್ಬಿಟ್ರು ಜನ ಇಷ್ಟಪಡಲ್ಲ. ಫಸ್ಟ್ ಬಯೋದ್ ಬೇಡ, ಉಪ್ಪು ಕಮ್ಮಿ ಆಯ್ತು ಅಂತ. ಓಕೆ, ಸೊ ಮತ್ತೆ ಶುರು ಮಾಡೋಣ. ಓಕೆ, ಸೊ ಹೊಡಿತಾ ಇಡ್ತಾ ಇದ್ದೀನಿ ಸರ್. ಓಕೆ, ಈಗ ಎಷ್ಟು ನಿಮಿಷ ಇಡಬೇಕು? ಕ್ಯಾರೆಟ್ ವಿಂಡೋ. ಓಕೆ, ತರಕಾರಿ ತಕ್ಕಂಗೆ ಕ್ಯಾರೆಟ್ ವಿಂಡೋ. ಇವಾಗ ಟೈಮು. ಓಕೆ ಸರ್, ಟೈಮು. ಓಕೆ, ಟೈಮು ಜಸ್ಟ್ ಎಷ್ಟು ನಿಮಿಷ ಇಡ್ಬೋದು ಸರ್ ನಿಮ್ ಪ್ರಕಾರ? 5 ನಿಮಿಷ. ನೀವೇನು ಹೇಳ್ತೀರಾ ಅದನ್ನ ಇಡ್ತೀನಿ. 5 ನಿಮಿಷನಾ? ಎಷ್ಟು ಇಡಬೇಕು? 2 ನಿಮಿಷ, 3 ನಿಮಿಷ, 4 ನಿಮಿಷ, 4 ನಿಮಿಷ ಇಟ್ಟಿದ್ದೀನಿ ಸರ್. 1 ನಿಮಿಷ ಆಗ್ಲೇ ಆಗೋಗಿರುತ್ತೆ. 5 ನಿಮಿಷ ಸಾಕು. ಈಗ ನೀವು ಸ್ಲಿಮ್ ಅಲ್ಲಿ ಇಟ್ಟಿದ್ದೀರಾ ಅಥವಾ ಹೈ ಅಲ್ಲಿ ಇಟ್ಟಿದ್ದೀರಾ? ಸ್ಲಿಮ್ ಅಲ್ಲಿ ಇಟ್ಟಿದ್ದೀನಿ ಸರ್. ಓಕೆ, ಇದ್ರಲ್ಲೂ ಒಂದು ವಿಶೇಷತೆ ಇದೆ. ಇನ್ ಕೇಸ್ ಸ್ಲಿಮ್ ಆಗಿತ್ತು, ಓಕೆ, ನಮ್ಮ ಆಡಿಯೋದ ಮೇಲೆ ಹೇಳುತ್ತೆ ನನಗೆ ಬಿಸಿ ಸಾಕಾಗ್ತಾ ಇಲ್ಲ, ಸ್ವಲ್ಪ ಬಂದು ಬಿಸಿ ಎಕ್ಸ್ಟ್ರಾ ಮಾಡಿ ಅಂತ ಕೂಗುತ್ತೆ. ಅಥವಾ ತೀರಾ ಜಾಸ್ತಿ ಇದೆ, ತುಂಬಾ ಜಾಸ್ತಿ ಇದೆಯಪ್ಪ ಬಿಸಿ, ಸ್ವಲ್ಪ ಕಡಿಮೆ ಮಾಡು ಅಂತ ಮೈನಸ್ ಸಿಂಬಲ್ ತೋರ್ಸುತ್ತೆ. ಓಕೆ, ಅವಾಗ ಮೇಡಮ್ ಬಂದ್ಬಿಟ್ಟು ಇದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ಆಯ್ತು. ಈ 4 ನಿಮಿಷ ಮುಗಿತಾ ಇದ್ದಂಗೆನೆ ಮತ್ತೆ ಕರಿಯತ್ತೆ ನಮ್ಮನ್ನ, ಮುಗ್ದಿದೆಯಪ್ಪ ಬಂದು ಸ್ವಿಚ್ ಆಫ್ ಮಾಡಿ. ಈಗ ಇದೆಲ್ಲ ಹೇಳ್ಕೊಡೋದಕ್ಕೆ ನೀವು ಮನೆಗೆ ಬರ್ತಿರಲ್ವಾ ಸರ್? ಸರ್ 1 ಅಲ್ಲ 2 ಅಲ್ಲ 3 ಸತಿ ಬರ್ತೀವಿ, 4 ಸತಿ ಬರ್ತೀವಿ. ಯಾಕಂದ್ರೆ ನಮ್ಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೋಸ್ಟ್ ಇಂಪಾರ್ಟೆಂಟ್ ಸರ್. ಕಳೆದ 26-27 ವರ್ಷದಿಂದ ಈ ಸಂಸ್ಥೆ ನಡೀತಾ ಇದೆ. ಇಷ್ಟು ಲಕ್ಷಾಂಗಟ್ಲೆ ಕಸ್ಟಮರ್ಸ್ ನಮ್ ಜೊತೆಲಿ ಇದಾರೆ ಅಂದ್ರೆ ನಮ್ ಸರ್ವಿಸ್ ಕಾಲ್ಸ್ ಇಂದಾನೆ ಮೋಸ್ಟ್ ಇಂಪಾರ್ಟೆಂಟ್. ಒಂದು ಕಸ್ಟಮರ್ ಜೊತೆಲಿ ನಮ್ಮೆಲ್ಲ ಸೇಲ್ಸ್ ಟೀಮ್ ನವರು ಇಟ್ಕೊಂಡಿರೋ ಒಂದು ರ್ಯಾಪ್ ಇದೆಲ್ಲ, ಅದೇ ಮೋಸ್ಟ್ ಇಂಪಾರ್ಟೆಂಟ್. ಆ ರಿಲೇಶನ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿದೆ ಸರ್. ಹೌದು, ಇದು ನಡೀತಾ ಇದೆ. ಓಕೆ, ಪಕ್ಕದಲ್ಲೇ ನಾವು ಚಿಕನ್ ಸ್ಟಾರ್ಟ್ ಮಾಡೋಣ ಯಾಕಂದ್ರೆ ನಾವು ಟೈಮ್ ಸೇವಿಂಗ್ ಬಗ್ಗೆ ಹೇಳ್ತಾ ಇದ್ದೀವಿ. ಮಲ್ಟಿಪಲ್ ಥಿಂಗ್ಸ್ ಮಾಡ್ಬೋದು. ಓಕೆ, ಆಯ್ತು, ಇದ್ರ ಕೆಲಸ ಆಯ್ತು. ನಡೀತಾ ಇರುತ್ತೆ. 3 ನಿಮಿಷ ಆಗಿದ ತಕ್ಷಣ ಅದು ಸ್ಟಾರ್ಟ್ ಆಗುತ್ತೆ. ಇವಾಗ ಚಿಕನ್ ನಿಮ್ ಮುಂದೆ ಇದೆ ಸರ್. ಇದು ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ ಆಗ್ಲೇ. ನೋಡಿ ಸರ್ ಏನ್ ಹೇಳ್ತಾ ಇದೆ, ಮೈನಸ್ ಸಿಂಬಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದೆ ನೋಡಿ. ಮೈನಸ್ ಸಿಂಬಲ್ ತೋರಿಸ್ತಾ ಇದೆ ಅಂತ. ಓಕೆ, ಸೊ ಕಮ್ಮಿ ಮಾಡಿದ್ರಿ. ಓಕೆ, ಅದು ಬಾಳ್ಗ ನಡೀತದೆ. ಫುಲ್ ಕಡಿಮೆ ಮಾಡಿದ್ದೀನಿ. ಓಕೆ, ಫುಲ್ ಯೋಚನೆ ಮಾಡಿ ನೋಡಿ, ಫುಲ್ ಕಮ್ಮಿ ಎಷ್ಟು ಸೇವಿಂಗ್ ಆಗತ್ತೆ. ಓಕೆ, ಅದಕ್ಕೆ ಸಾಕು, ಆ ಹೀಟ್ ಸಾಕು. ಯಾಕಂದ್ರೆ ನಾನು ಆಗ್ಲೇ ಹೇಳ್ದಂಗೆನೆ ಸರ್,
ಈ ಪಾಟ್ ಅಲ್ಲಿ ನಿಮ್ಗೆ ಹೇಳಿದಲ್ಲ ಸರ್, ಅಕ್ಯುತಮ್ ಬೇಸ್ ಇದು ಹೀಟ್ ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ಇದು ಒಂಥರ ಬ್ಯಾಟ್ರಿ ತರ ಸರ್. ಇದು ಯಾವುದೇ ಒಂದು ಮೂಲೆಯಲ್ಲೂ ನೀವು ಬಿಸಿ ಕೊಟ್ರು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ತುಂಬಾ ಜನ ಪ್ರಾಡಕ್ಟ್ಸ್ ಅಲ್ಲಿ ನೋಡಿರ್ತಾರೆ, ಇಲ್ಲಿ ಬಿಸಿ ಮಾತ್ರ ತಾಗ್ತಾ ಇದ್ರೆ ಇಲ್ಲಿ ಸೀದೋಗತ್ತೆ. ಇದರಲ್ಲಿ ಆ ರೀತಿ ಯಾವ ರೀತಿನೂ ಆಗೋದಿಲ್ಲ. ಅದು ಒಂದು ದೊಡ್ಡ ವಿಶೇಷತೆ ನಮ್ಮ ಈ ಪ್ರಾಡಕ್ಟ್ ಅಲ್ಲಿ. ಸೊ ಇವತ್ತು ಕುಕಿಂಗ್ ಮಾಡೋದಕ್ಕೆ 24 ರೋಸ್ಟರ್ ಅಂತ ಇದು ಒಂದು ಯೂನಿವರ್ಸಲ್ ಪ್ರಾಡಕ್ಟ್ ಸರ್. ಇದನ್ನ ನಾವು ಯೂಸ್ ಮಾಡ್ತಾ ಇದೀವಿ. ಬಟ್ ಇದು ಕುಕ್ ಮಾಡೋದಕ್ಕೆ ಈ ಒಂದು ಪ್ರಾಡಕ್ಟ್ ನೀವು ನೋಡಿರ್ತೀರ, ನ್ಯಾವೆಜಿನೋ ಇಂಡಕ್ಷನ್ ಸ್ಟವ್ಸ್ ಅದೆಲ್ಲ ತುಂಬಾ ನೋಡಿರ್ತೀರ ಸಾಧಾರಣವಾಗಿರೋದು. ಬಟ್ ಇದೊಂದು ಸ್ಪೆಷಲ್ ಪ್ರಾಡಕ್ಟ್ ನ್ಯಾವೆಜಿನೋ ಅಂತ ಇದನ್ನ ಕರಿತೀವಿ. ಓಕೆ, ದ ವರ್ಲ್ಡ್ಸ್ ಸ್ಮಾಲೆಸ್ಟ್ ಮೊಬೈಲ್ ಅವನ್ ಪ್ಲೇಟ್ ಅಂತ ಹೇಳ್ತೀವಿ. ಅವನ್ ಅಂತ ಹೇಳ್ತಾ ಇದೀವಿ. ಹೇಗೆ ಅದು ತೋರಿಸ್ತೀನಿ ನಿಮ್ಗೆ. ಬಟ್ ಫಸ್ಟ್ ಶುರು ಮಾಡೋಣ. ಓಕೆ, ಲಾಸ್ಟ್ ಟೈಮ್ ನಾವು ಕೇಕ್ ಮಾಡಿ ತೋರಿಸಿದ್ದು ಇದ್ರಲ್ಲೇ. ಎಕ್ಸಾಕ್ಟ್ಲಿ ಸರ್. ಸೊ ಅದೇ ರೀತಿ ಅವಾಗ ಕೇಕ್ ಮಾಡಿದ್ರೆ ಇವತ್ತು ನಾನು ಚಿಕನ್ ಮಾಡಿ ತೋರಿಸ್ತೀನಿ. ಚಿಕನ್ ಆಗ್ಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ನಾನು. ಓಕೆ, ನಾರ್ಮಲ್ ಆಗಿ ಉಪ್ಪು ಖಾರ ಏನೇನ್ ಬೇಕು ಅದಕ್ಕೆ ನ್ಯಾಚುರಲ್ ಆಗಿ ಏನ್ ಮಾಡ್ತಾರೆ, ಅದೇ ಬೇರೆ ಕಡೆ ಪೌಡರ್ ಮಾಡೋದ್ ಬದಲು ಮೇಡಮ್ ಮನೆಯಲ್ಲಿ ನಿಮ್ಗೆ ಏನ್ ಬೇಕು ಅದಕ್ಕೆ ತಕ್ಕಂಗೆ ಮಾಡಿಟ್ಕೊಂಡ್ರು ತುಂಬಾ ಒಳ್ಳೇದು. ಓಕೆ, ಸೊ ಶುರು ಮಾಡ್ತೀನಿ ಸರ್. ಇದು ಲೆವೆಲ್ ಇಲ್ಲಿ ಲೆವೆಲ್ ಇದೆ ಸರ್. ಲೆವೆಲ್ 6 ಹೈಯೆಸ್ಟ್ ಲೆವೆಲ್ ಅಲ್ಲಿ ಇಟ್ಟಿದ್ದೀನಿ. ಹೈಯೆಸ್ಟ್ ಲೆವೆಲ್ ಇಟ್ಟಿದ್ದೀನಿ. ಮತ್ತೆ ಹಾಕೋಣ. ಇದನ್ನ ನೋಡಿ ತುಂಬಾ ಜನ ಇಷ್ಟಪಡ್ತಾರೆ. ನೀರು ಹಾಕೋದಿಲ್ಲ, ಎಣ್ಣೆನೂ ಹಾಕೋದಿಲ್ಲ. ಎಣ್ಣೆನ ಕಡಿಮೆ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಕರಿತಾ ಇದೆ ನಮ್ಮನ್ನ ನೋಡಿ ಸರ್. ಮುಗೀತು ಮಾತಾಡ್ತಾ ಇದ್ದಂಗೆ ಮಾಡ್ಕೊಳ್ಳೋಷ್ಟ್ರಲ್ಲಿ ಇಲ್ಲಿ ಮುಗಿತು. ಆಫ್ ಮಾಡಿದೀನಿ ನಿಮ್ ಮುಂದೆನೆ. ಇದನ್ನು ಸ್ವಿಚ್ ಆಫ್ ಮಾಡ್ತೀನಿ. ಓಕೆ, ಅಷ್ಟೇ, ಮುಗಿದು ಇದು ಕೆಲಸ. ಬಾಡಿಗಿದು ಒಂದು 2 ನಿಮಿಷ ಕೊಡೋಣ, ನ್ಯಾಚುರಲ್ ಆಗಿ ಕೂಲ್ ಆಗಿ. ಏನಾಗುತ್ತೆ ಸರ್, ಇವಾಗ ಆಲ್ಮೋಸ್ಟ್ ನಾನು ಹೇಳ್ತೀನಿ ಒಂದು 80 to 90% ಮುಗ್ದಿರುತ್ತೆ. ಬಟ್ ಏನಂದ್ರೆ ಒಂದು ಫ್ಯೂ ಮಿನಿಟ್ಸ್ ನಾವು ಬಿಟ್ಟಾಗ ಅದು ಸಂಪೂರ್ಣವಾಗಿ ಕುಕ್ ಆಗುತ್ತೆ. ಕರೆಕ್ಟ್. ಆ ಟೈಮ್ ಇಟ್ಟಿದ್ದು ಅದಕ್ಕೇನೆ ನಾವು. ಸೊ ನಾ ಹೇಳ್ದಂಗೆ ಆರೋಗ್ಯವಾಗಿ ತಿನ್ಬೇಕು. ಅದ್ರಲ್ಲಿರೋ ಎಲ್ಲ ನ್ಯಾಚುರಲ್ ವೈಟಮಿನ್ಸ್ ಅಂಡ್ ಮಿನರಲ್ಸ್, ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ತರಕಾರಿ ಇರೋದು ನಮಗೆ ಬರ್ಬೇಕಂದ್ರೆ ದಿಸ್ ಇಸ್ ದ ರೈಟ್ ಮೆಥಡ್. ದಿಸ್ ಇಸ್ ದ ರೈಟ್ ಮೆಥಡ್. ನಾವು ಏನೇನೋ ಅಲ್ಯೂಮಿನಿಯಂ ಅನ್ನ ಯೂಸ್ ಮಾಡ್ಕೊಂಡು ಯಾವ್ಯಾವ್ದೋ ಸ್ಟೀಲ್ ಅನ್ನ ಬಳಕೆ ಮಾಡ್ಕೊಂಡು ಆರೋಗ್ಯವನ್ನು ಹಾಳು ಮಾಡ್ಕೊಂತಾ ಇದೀವಿ. ನಾನು ಅಲ್ಯೂಮಿನಿಯಂ ಬಗ್ಗೆ ಹಿಂದೆನೂ ಕೂಡ ಹೇಳಿದ್ದೆ. ಕೈದಿಗಳಿಗೆ ಕೊಡುವಂತಹ ಎಕ್ಸಾಕ್ಟ್ಲಿ ಪ್ರಾಡಕ್ಟ್ ಅದು. ಬ್ರಿಟಿಷರ್ ತಗೊಂಬಂದಿದ್ದ ಆ ಕಾಲದಲ್ಲಿ ಕೈದಿರಿಗೆ ಬೇಗ ಬಿಸಿ ಆಗ್ಬೇಕಂತ ಮಾಡಿರೋದು. 500 ರೂಪಾಯಿ ಸಿಗುತ್ತೆ, 600 ರೂಪಾಯಿ ಸಿಗುತ್ತೆ ಅಂತ ನಾವು ಯೂಸ್ ಮಾಡ್ಕೊಂಡು ನಾವು 70 ವರ್ಷ 80 ವರ್ಷ 90 ವರ್ಷ ಬದುಕೋರು 50 ವರ್ಷಕ್ಕೆ ಬರ್ತಾ ಇದ್ವಿ. ಎಕ್ಸಾಕ್ಟ್ಲಿ ಸರ್. ಆಯುಷ್ಯವನ್ನ ಕೊಲ್ತಾ ಇದೆ. ತುಂಬಾ ಕಡಿಮೆ ಮಟ್ಟದ ಸ್ಟೀಲ್ ಯೂಸ್ ಮಾಡೋದು, ಟೆಫ್ಲಾನ್ ಕೋಟೆಡ್ ಯೂಸ್ ಮಾಡೋದು, ಅಲ್ಯೂಮಿನಿಯಂ ದಯವಿಟ್ಟು ಸರ್ ಎಲ್ಲ ವೀಕ್ಷರಿಗೂ ನನ್ನ ಮೂಲಕ ನಿಮ್ಮ ಮೂಲಕ ನಾವು ಹೇಳಲೇಬೇಕು. ಲಾಂಗ್ ಟರ್ಮ್ ಇದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಸರ್. ಸರ್ ಎಲ್ಲ ಆರೋಗ್ಯವಾದ ಸಂಬಂಧಪಟ್ಟ ಇಶ್ಯೂಗಳು ಎಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಗೊತ್ತಿದೆಯಲ್ಲ ಸರ್. ಎಲ್ಲ ಶುರು ಆಗೋದು ಹೊಟ್ಟೆನ ಕ್ಲೀನ್ ಆಗಿ ಇಟ್ಕೋಬೇಕು. ನಮ್ಮ ಏನ್ ಸೇವನೆ ನಾವು ಮಾಡ್ತೀವಿ ಅದು ಸರಿಯಾದ ರೀತಿ ಇಲ್ಲ ಆದ್ರೆ ಇದಕ್ಕೆ ಯಾವತ್ತೂ ತೊಂದರೆ ಆಗಲ್ಲ. ಇವತ್ತಿನ ದಿವಸ ನಮ್ಮ ಮೋದಿ ಅವರು ಬೊಜ್ಜು ಬಗ್ಗೆ ಮಾತಾಡ್ತಾ ಇದಾರೆ, ಒಬೆಸಿಟಿ ಬಗ್ಗೆ ಮಾತಾಡ್ತಾರೆ. ಅದೆಲ್ಲ ಶುರು ಆಗೋದು ಇಲ್ಲಿಂದಾನೆ ಅಲ್ವಾ ಸರ್? ನಾವು ಜಾಗೃತಿ ಆಗಿರ್ಬೇಕು. ಜನರ ಜಾಗೃತಿ ತಗೊಂಡ್ರೇನೆ ಆಗೋದು. ಅಷ್ಟು ದೊಡ್ಡ ವ್ಯಕ್ತಿ ಬಂದು ಪ್ರತಿಯೊಬ್ಬರಿಗೂ ಹೇಳ್ತಾ ಇದಾರೆ. ಇದನ್ನ ನಾವು 25 ವರ್ಷದಿಂದ ಹೇಳ್ತಾ ಇದ್ವಿ ಜನರಿಗೆ. ಮೋದಿ ಅವರು 10% ಕಡಿಮೆ ಮಾಡು ಅಂತ ಹೇಳ್ತಾ ಇದಾರೆ. ನೀವು ಇತ್ತೀಚೆಗೆ ಬಳಸಕ್ ಸ್ಟಾರ್ಟ್ ಮಾಡಿದೀರಾ. 50 to 60% ಪ್ರತಿಯೊಂದು ಕಸ್ಟಮರ್ಸ್ಗೆ ನಾವು ಆಗ್ಲೇ ಕಡಿಮೆ ಮಾಡಿದೀವಿ. ನಾವು ಫಸ್ಟ್ ಕ್ವೆಶನ್ ಕೇಳೋದು, ಎಷ್ಟು ಯೂಸ್ ಮಾಡ್ತೀರಾ ಎಣ್ಣೆ, ತುಪ್ಪ, ಬೆಣ್ಣೆ? 8 ಲೀಟರ್, 2 ಲೀಟರ್, 3 ಲೀಟರ್ ಹೇಳ್ತಾರೆ. ಅನ್ಕೊಂತೀವಿ ಅಯ್ಯೋ. ಇದನ್ನ ನಾವು 2 ಲೀಟರ್ಗೆ ಅರ್ಧ ಲೀಟರ್ ತಗೊಂಡ್ಬಂದ್ರೆ ಒಳ್ಳೇದ ಸರ್? ಬೆಣ್ಣೆ ತುಪ್ಪ ಒಳ್ಳೇದು. ತುಂಬಾ ಸತಿ ನಾವ್ ಹೇಳ್ತೀವಿ, ಇವಾಗ ಮಾಡಿದೀವಿ ಇದ್ಮೇಲೆ. ಓಕೆ, ಮಕ್ಳು ಇರ್ತಾರೆ, ಎಲ್ಲ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಬೆಣ್ಣೆ ತುಪ್ಪ ಹಾಕಿ, ತೊಂದ್ರೆ ಏನಿಲ್ಲ, ಒಳ್ಳೇದು. ಬೇಕು ನಮ್ಗೆ ಏನೋ ವಿ ನೀಡ್ ಗುಡ್ ಪ್ರೋಟೀನ್ ಆಲ್ಸೋ ಅಲ್ವಾ? ಸೊ ಅದರಿಂದ ಬೇಕಾಗತ್ತೆ. ಸೊ ಅದು ತಪ್ಪೇನಿಲ್ಲ. ಬಟ್ ಎಷ್ಟು ಬೇಕು ಅಷ್ಟು ಮಾತ್ರ, ಅಗತ್ಯವಿದ್ದಷ್ಟು ಮಾತ್ರ ತಗೊಳ್ಳೋಣ. ಹೌದು ಸರ್, ಆಗಿದೆ. ಓಕೆ, ಸೊ ವಿ ಕ್ಯಾನ್ ಸ್ಟಾಪ್ ದಿಸ್. ಇದನ್ನ ಎತ್ತಿಡ್ತೀನಿ, ಇದನ್ನ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಓಕೆ, 0 ಮಾಡಿದ್ದೀನಿ. ಈಗ ಲೆಟ್ಸ್ ಡೂ ಅ ಮ್ಯಾಜಿಕ್ ಸರ್. ಲೆಟ್ಸ್ ಡೂ ಅ ಮ್ಯಾಜಿಕ್. ಆಗ್ಲೇ ನೀವು ಹೇಳಿದ್ರಿ ಈ ಪ್ರಾಡಕ್ಟ್ ನ ಬೇರೆ ರೀತಿನೂ ಯೂಸ್ ಮಾಡಬಹುದು. ಸೊ ಅದನ್ನ ತೋರಿಸ್ತಾ ಇದ್ದೀನಿ. ಇದನ್ನ ಇದ್ರ ಮೇಲೆ ಇಡ್ತಾ ಇದ್ದೀನಿ. ಓಕೆ ಸರ್. ಈಗ ಚಿಕನ್ ಓಕೆ ತಗೊಂತಾ ಇದ್ದೀನಿ. ವಾವ್. ಓಕೆ, ನೋಡಿದ್ರೆ ತಿನ್ಬೇಕನ್ಸುತ್ತೆ. ಓಕೆ, ವರ್ಲ್ಡ್ಸ್ ಸ್ಮಾಲೆಸ್ಟ್ ಮೊಬೈಲ್ ಅವನ್ ಅಂತ ಹೇಳ್ತಾ ಇದ್ದೀನಿ. ಓಕೆ ಸರ್, ನೋಡಿ ಅದನ್ನ ಉಲ್ಟಾ ಇಡೋದು. ಓಕೆ ಸರ್. ಈಗ ಓಕೆ,
ಎರಡನೇ ಲೈನ್ ಅಲ್ಲಿ ಇಟ್ಟಿದ್ದೀವಿ. ಓಕೆ, ಇದರಲ್ಲಿ ಲೆವೆಲ್ 1 ಲೆವೆಲ್ 2 ಅಂತ ಇದೆ. ಲೆವೆಲ್ 1 ಇದು, ಲೆವೆಲ್ 2 ಇದು. ಓಕೆ, ಲೆವೆಲ್ 2 ಆಡಿಯೋ ಥಂಬ್ನ ಮತ್ತೆ ಯೂಸ್ ಮಾಡ್ತೀನಿ. ಟೈಮ್ 10 ನಿಮಿಷ ಅಂತ ಇಟ್ಟಿದ್ದೀನಿ ಸರ್. ಓಕೆ, ಅಷ್ಟೇ, 10 ನಿಮಿಷ ಟೈಮು. ಅದು ಪಾಡಿಗೆ ನೀವು ಸ್ವಿಗ್ಗಿಯಲ್ಲಿ ಬೇರೆ ಕಡೆ ಆರ್ಡರ್ ಮಾಡಕ್ ಮುಂಚೆ ನಿಮ್ಮ ತಂದೂರಿ ಚಿಕನ್ ನಿಮ್ಮ ಮನೇಲಿ ರೆಡಿ. ಓಕೆ, ದ ಬೆಸ್ಟ್ ತಂದೂರಿ ಚಿಕನ್ ನಮ್ಮ ಲೈಫಲ್ಲೇ ತಿಂದಿರೋ ತರ ತಂದೂರಿ ಚಿಕನ್ ನಿಮ್ಮ ಮನೇಲಿ ರೆಡಿ ಆಗ್ತಾ ಇದೆ. ಈಗ ಕೆಲವೊಂದು ಶುಗರ್ ಪೇಷಂಟ್ ಗಳಿಗೆ ಡಾಕ್ಟರ್ಗಳು ಹೇಳೋದನ್ನ ನಾನು ನೋಡಿದ್ದೆ, ಆಯಿಲ್ ಹಾಕಿದ್ದು ತಿನ್ಬೇಡಿ ಸರ್ ನೀವು ಅಂತ. ಆದ್ರೆ ಬಾಯಿ ಚಪ್ಪಲ ಅದು ಸುಮ್ಮನಿರೋದಿಲ್ಲ ಅಲ್ಲ, ಇವರು ಹೋಗಿ ಕಡಿಮೆ ಆಯಿಲ್ ಹಾಕಿ ಅಂತ ಹೇಳಿದ್ರು, ಅವ್ರು ಆಯಿಲ್ ಹಾಕಿಲ್ಲ ಅಂದ್ರೆ ಬೇಯೋದಿಲ್ಲ. ನೋಡಿ ಇಲ್ಲಿ ನೋಡಿ, ಏನು ಆಯಿಲ್ ಹಾಕಿಲ್ಲ, ಅದು ಹೆಂಗ್ ಬೇಯುತ್ತೆ ನೋಡಿ. ಅದು ಒಳ್ಳೆ ಚೆನ್ನಾಗಿದೆ, ಇವ್ರು ಹೇಳಿದ್ದು ಅದೊಂಥರ ಮ್ಯಾಜಿಕ್. ಅದು ನೋಡಿ ಎಷ್ಟು ಚೆನ್ನಾಗಿದೆ, ಮತ್ತೆ ಹೆಲ್ದಿ ಆಗಿರುತ್ತೆ. ಎಸ್ ಸರ್, ನೋಡಿ 0 ಆಗಿದೆ, ಆಗ್ಬಿಡ್ತು. ಓಕೆ, ಇದು ಆಗಿರುತ್ತೆ ಈಗ. ಹಂಗಾದ್ರೆ 100% ಆಗಿದೆ. ಸೊ ಇದನ್ನ ಆಫ್ ಮಾಡ್ತೀನಿ. ಓಕೆ, 2-3 ಮಿನಿಟ್ಸ್ ಹಾಗೆ ಬಿಡೋಣ, ಸೊ ದಟ್ ನ್ಯಾಚುರಲ್ ಹೀಟ್ ಆಗಿ. ಇದನ್ನ ನೋಡೋಣ. ಖಂಡಿತವಾಗ್ಲು ಸರ್. ಓಕೆ, ಓಪನ್ ಮಾಡ್ಲಾ? ಮಾಡಿ ಸರ್. ನೋಡಿ ಸರ್, ನೋಡಿ ಸರ್, ನೀರು ಎಷ್ಟು ಬಂದಿದೆ. ನ್ಯಾಚುರಲ್ ವಾಟರ್ ಇದು. ಎಸ್ ಸರ್, ಹಾಕೋ, ತೊಂದರೆ ಏನಿಲ್ಲ. ಇಟ್ಸ್ ಗುಡ್. ಎಷ್ಟೊಂದು ನೋಡಿ, ನೋಡ್ತಾ ಇರ್ಬೋದು, ಅದು ಆ ಕ್ಯಾರೆಟ್ ಕಲರ್ ಅಷ್ಟೇ. ಬಟ್ ನೀವು ನೋಡಿ, ಏನಾದ್ರೂ ತಲ ಎಲ್ಲಾದ್ರೂ ಹಿಡಿದಿದ್ಯಾ? ಇಲ್ಲ ಸರ್, ಏನು ಹಿಡಿದಿಲ್ಲ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ ನೋಡಿ. ಅದು ಕಲರ್, ಕ್ಯಾರೆಟ್ ಕಲರ್ ಆಗ್ಲಿ, ಬೀನ್ಸ್ ಕಲರ್ ಆಗ್ಲಿ, ಅದ್ರ ಸೈಜ್ ಆಗ್ಲಿ, ಯಾವುದು ಚೇಂಜಸ್ ಇಲ್ಲ ಸರ್. ಇದಕ್ಕೆ ರುಚಿಗೆ ಒಂಚೂರು ತೆಂಗಿನಕಾಯಿ ಇದೆ, ತುರಿದಿದೀವಿ. ಅದನ್ನ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಬೌಲು ನಿಮ್ಗೆ ಮಕ್ಕಳಿಗೆ ಕೊಡಿ ಸರ್, ಇಷ್ಟ ಬಂದಂಗೆ ತಿಂತಾರೆ. ನೀವು ಹೇಳ್ದಂಗೆನೆ ಸಂಜೆ ಹೊತ್ತಲ್ಲಿ ಒಂದೊಂದು ಬೌಲ್ ಎಲ್ಲಾರು ತಿಂದ್ರೆ ಎಷ್ಟು ಆರೋಗ್ಯವಾಗಿರ್ಬೋದು. ಈಗ ನಾವು ತಿಂದು ನೋಡ್ತಾ ಇದೀವಿ ನೋಡಿ. ಓಕೆ, ಗುಡ್. ಇದು ಹೇಗಿರುತ್ತೆ ಅಂತ ಹೇಳಿದ್ರೆ, ನೀವು ನಾರ್ಮಲಿ ಕ್ಯಾರೆಟ್ ತಿಂದ್ರು ನಿಮ್ಗೆ ಈ ಟೇಸ್ಟ್ ಸಿಗಲ್ಲ. ಇದ್ರಲ್ಲಿ ಬೇಯಿಸ್ಕೊ ತಿಂದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ. ಸೊ ಒಂದ್ಸಲ ಮಾಡ್ಕೊಳ್ಳಿ ಇದು ಮನೆಯಲ್ಲಿ, ಸಖತ್ ಟೇಸ್ಟಿ ಆಗಿರುತ್ತೆ. ನೋಡೋಣ ಈಗ. ನಿಜವಾಗ್ಲೂ ನೀವು ಅನ್ಕೊಂಡಿರೋ ತರ ತಂದೂರಿ ಚಿಕನ್ ಆಗಿದೆಯಾ ಇಲ್ವಾ ಅಂತ ನೀವೇ ನೋಡಿ ಸರ್. ಎಸ್, ವಾವ್. ನಾರ್ಮಲಿ ಹಿಂಗಿಟ್ಟಾಗ ಅಡಿಗಡೆ ಮಾತ್ರ ಬೇಯುತ್ತೆ, ಮೇಲ್ಗಡೆ ಬೇಯಲ್ಲ ಅನ್ನೋದು ಇರುತ್ತೆ. ಇದು ಹಾಗಲ್ಲ, ಕಂಪ್ಲೀಟ್ಲಿ ನೀಟಾಗಿ ಎಷ್ಟು ಬೇಯಬೇಕು, ಒಂದು ಮಾಂಸ ಎಷ್ಟು ಚೆನ್ನಾಗಿ ಬೇಯಬೇಕು ಅಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಆ ಶೇಪ್, ಸೈಜ್ ನೋಡಿ ಸರ್. ಏನಕ್ಕೆ ಆಯಿಲ್ ಇರಬಾರ್ದು ಅಂತ ತುಂಬಾ ಜನ ಕೇಳ್ತಾರೆ. ಅವಾಗಲೇ ನೀವು ಕೇಳಿದ್ರಲ್ಲ ಸರ್, ಪ್ರತಿಯೊಂದು ಮೀಟಲ್ಲೂ ನ್ಯಾಚುರಲ್ ಫ್ಯಾಟ್ ಇದ್ದೇ ಇರುತ್ತೆ. ಹೌದು ಅಲ್ವಾ ಸರ್? ನಾವು ಅದನ್ನೇ ಬಳಸಿ ಕುಕ್ ಮಾಡೋದು. ನೀವು ನೋಡಿ ಸರ್, ಸೈಡ್ ಅಲ್ಲಿ ಎಷ್ಟು ಎಣ್ಣೆ ಬಂದಿದೆ ಆಚೆ ಅಲ್ವಾ, ಅದ್ರಲ್ಲಿ ಇರೋ ಕೊಬ್ಬು, ಅದ್ರಲ್ಲಿ ಇರೋ ಫ್ಯಾಟೇ ಇದು. ಎಸ್, ಇದನ್ನ ಬಿಟ್ಟು ನಾವು ಒಂದಿಷ್ಟು ಮೇಲೆ ನಾವು ಒಂದಿಷ್ಟು ಉಳಿದ್ರೇನೆ ನಮ್ಗೆ ಸಮಾಧಾನ ಜನರಿಗೆ. ಮೋಸ್ಟ್ ಆಫ್ ದ ಗ್ರೇವೀಸ್ ಕರೀಸ್ ಎಲ್ಲ ನೋಡ್ತೀರಾ ಸರ್, ಒಂದು ಲೇಯರ್ ಎಣ್ಣೆ ಇಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಬರಲ್ಲ. ಹೌದು ಸರ್, ಯಾವತ್ತಾದ್ರೂ ಎಣ್ಣೆ ನಾವು ಒಂದು ಸ್ಪೂನ್ ಕುಡಿದು ನೋಡಿದಾರ ಜನ ಅಲ್ವಾ? ಸೊ ದಿಸ್ ಇಸ್ ಅ ಬಿಗ್ ಡಿಫ್ರೆನ್ಸ್ ಸರ್. ಎಸ್ ಸರ್, ಎಸ್ ಸರ್. ನಮ್ಮ ಮೋದಿ ಅವರು ಹೇಳ್ದಂಗೆನೆ ನಾನು ಇಲ್ಲಿ 0 ಆಯಿಲ್. ಈಗ ನೀವು ಮಾಡಿ ತೋರಿಸಿದ್ರಿ, ನಾನು ಇಷ್ಟು ದಿನ ಅವರು ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದೆ. ಸೊ ಈಗ ನೀವು ಅದನ್ನ ಲೈವ್ ಅಲ್ಲೇ ನಮಗೆ ಮಾಡಿ ತೋರಿಸ್ಕೊಂಡ್ರಿ. ನನಗೆ ಇವತ್ತು ಸ್ಪೆಷಲಿ ಖುಷಿ ಆಗ್ತಿರೋದು ಯಾಕಂತ ಹೇಳಿದ್ರೆ, ನಾವು ಇದನ್ನ ಆಲ್ರೆಡಿ ಬಳಸ್ತಾ ಇದೀವಿ. ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋಕೆ ನಾವು ಟ್ರೈ ಮಾಡ್ತಾ ಇದೀವಿ. ಸೊ ಯಾಕಂದ್ರೆ ನಾವು ಸಿಟಿಲಿ ಏನೇ ತಿಂದ್ರು ಅದು ಕೆಮಿಕಲ್ ಆಗಿರುತ್ತೆ. ಮನೆಯಲ್ಲಿ ಆದಷ್ಟು ತಿಂದ್ರೆ ಒಳ್ಳೇದು ಅಂತ ನಮಗೂ ಕೂಡ ಗೊತ್ತಿರುವಂತದ್ದು. ನಾನು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಸರ್. ಎಸ್ ಸರ್, ನಮ್ಮ ಕಂಪನಿ ನಂಬರ್, ಕಂಪ್ಲೀಟ್ ನಿಮ್ಮ ಕಂಪನಿ ನಂಬರ್ ಅನ್ನ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಯಾರೇ ಇದ್ರು ನೇರವಾಗಿ ಒಂದ್ಸಲ ಕರೆ ಮಾಡಿ. ಇಲ್ಲ ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇನ್ನೊಂದು ಲಿಂಕ್ ಕೊಡೋಣ. ಸೊ ಆ ಲಿಂಕ್ ಅನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಡೀಟೇಲ್ ಕೇಳುತ್ತದೆ. ಫೋನ್ ನಂಬರ್ ಇರ್ಬೋದು, ಅಡ್ರೆಸ್ ಇರ್ಬೋದು, ನೇಮ್ ಇರ್ಬೋದು, ನೀವು ಅಲ್ಲಿ ಫಿಲ್ ಮಾಡಿ. ಸೊ ಇವ್ರ ಕಡೆಯಿಂದಾನೆ ನಿಮ್ಗೆ ಇವರ ಆಫೀಸ್ ಇಂದಾನೆ ಕರೆ ಮಾಡ್ತಾರೆ. ನಿಮ್ಗೆ ಏನಾದ್ರು ಬೇಕು ಅಂತಿದ್ರೆ ನಿಮ್ ಮನೆಗೆ ಈ ಎಲ್ಲಾ ಐಟಮ್ ಗಳನ್ನ ತಂದು ಡೆಮೋ ಕೊಡ್ತಾರೆ. ಅಲ್ಲ ಸರ್, ಇಷ್ಟನ್ನ ನಮ್ಮ ವೀಕ್ಷಕರಿಗೋಸ್ಕರ ನೀವು ಮಾಡ್ಕೊಡಿ. ಖಂಡಿತ ಅದು ನಮ್ ಜನಗಳಿಗೆ ಹೆಲ್ಪ್ ಆಗತ್ತಂತ ಅನ್ಕೊಂತೀನಿ. ಸೊ ಕಳೆದ ಬಾರಿ ನಾನು ವಿಡಿಯೋ ಮಾಡಿದಾಗ ಸರಿಸುಮಾರು 35 ಲಕ್ಷಕ್ಕಿಂತ ಜಾಸ್ತಿ ಜನ ಅದನ್ನ ನೋಡಿದ್ರು. ಸೊ ಅದು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಿ ಸುಮಾರು ಜನ ಅದನ್ನ ಬೈ ಕೂಡ ಮಾಡಿದ್ರು, ತಗೊಂಡ್ರು. ನಾನು ಹೇಳೋದು,
ಒಂದು ಹಂತಕ್ಕೆ ಇದನ್ನ ಯಾರ್ಯಾರು ತಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಆರೋಗ್ಯದ ಬಗ್ಗೆ ಎಚ್ಚೆತ್ಕೊಂಡಿದ್ದಾರೆ. ಹೌದು. ಸೊ ಕಳೆದ ಸಾಕಷ್ಟು ವರ್ಷಗಳಿಂದ ನೀವು ಈ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಾ. ಸೊ ನಿಮ್ಮನ್ನ ಮಾತಾಡಿಸ್ಬೇಕಿತ್ತು, ನಿಮ್ಮ ಕಚೇರಿಯನ್ನ ತೋರಿಸ್ಬೇಕಿತ್ತು, ಹಾಗಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದು. ಇದು ಒಂದು ಕಂಪ್ಲೀಟ್ ನಾವೇನೀಗ ತೋರಿಸಿದ್ವಿ, ಇವರ ಹೆಡ್ ಆಫೀಸ್ ಅಲ್ಲಿ ಎಲ್ಲಾ ಕೆಲಸಗಳು ಕೂಡ ಇಲ್ಲೇ ನಡೆಯುತ್ತೆ. ಇಡೀ ಇಂಡಿಯಾಗೆ ಇದು ಮೈನ್ ಹೆಡ್ ಕ್ವಾರ್ಟರ್ಸ್ ಅನ್ನೋ ಕೇಳ್ಪಟ್ಟೆ ನಾನು. ಹಾಗಾಗಿ ನನಗಂತೂ ಸ್ಪೆಷಲಿ ಖುಷಿ ಆಯ್ತು. ನಾವು ಬೆಂಗಳೂರಿನಲ್ಲಿ ಇದಿದೆ ಅನ್ನೋದು ನಮ್ಮ ಹೆಮ್ಮೆ ಕೂಡ ಸರ್. ಸೊ ಹಾಗಾಗಿ ಇನ್ನೂ ಜಾಸ್ತಿ ಜನ ಇದ್ರ ಬಗ್ಗೆ ಒಲವನ್ನ ತೋರಿಸ್ಲಿ. ನಿಮ್ಮ ಒಂದು ದಿನನಿತ್ಯದ ಖರ್ಚಲ್ಲಿ ನೀವು ಪ್ರತಿದಿನ ಒಂದಿಷ್ಟು ಹಣವನ್ನ ಸೇವ್ ಕೂಡ ಇದರಿಂದ ಮಾಡಬಹುದು. ಇದಕ್ಕೇನ್ ಇನ್ವೆಸ್ಟ್ ಮಾಡ್ತೀರಾ ಅದು ಎಲ್ಲೂ ಕೂಡ ನಿಮ್ಗೆ ಲಾಸ್ ಆಗೋದಿಲ್ಲ, ಜೊತೆಗೆ ಆರೋಗ್ಯವನ್ನ ಚೆನ್ನಾಗಿ ಇರಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವತ್ತು ನಾವ್ ಇಲ್ಲಿಗೆ ಬಂದಾಗ ಇಷ್ಟೆಲ್ಲವನ್ನ ತೋರಿಸಿದ್ರಿ, ಕುಕ್ ಕೂಡ ಮಾಡಿ ತೋರಿಸಿದ್ರಿ. ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮ್ಗೆ ತುಂಬಾ ಧನ್ಯವಾದ ಸರ್. ಸರ್ ಈಕ್ವಲಿ ನನಗೂ ತುಂಬಾ ಕೃತಜ್ಞತೆ. ಹೆಗ್ಗಡೆ ಸ್ಟುಡಿಯೋ ಸಂದೀಪ್ ಅವರೇ, ನಿಮ್ಗೆ ಮೇಡಮ್ ನ ಕರ್ಕೊಂಡ್ ಬಂದಿದ್ದು ತುಂಬಾ ಖುಷಿ ಆಯ್ತು. ಇವತ್ತು ನಮ್ಮ ಆಫೀಸ್ ನ ನಿಮ್ ಜೊತೆಲಿ ನಮ್ ಟೈಮ್ ನ ನಾವು ಸ್ಪೆಂಡ್ ಮಾಡಿದ್ವಿ ಸರ್. ಪ್ರಾಡಕ್ಟ್ ಬಗ್ಗೆ, ಕಂಪ್ನಿ ಬಗ್ಗೆ ಇರೋದ್ರಿಂದ ಒಂದು ವ್ಯಕ್ತಿತ್ವವಾಗಿ ನಿಮ್ಮನ್ನ ನಾನು ಮೀಟ್ ಮಾಡಿದೆ, ನಿಮ್ ಬಗ್ಗೆ ತಿಳ್ಕೊಂಡೆ, ಇನ್ನೂ ತುಂಬಾ ಖುಷಿ ಆಯ್ತು ಸರ್. ಇದು ಒಂದು ಕರ್ತವ್ಯ ನಮಗೆ. ಈ ಒಂದು ಪ್ರಾಡಕ್ಟ್ ಪ್ರತಿಯೊಂದು ಮನೆಗೆ ತಲುಪಬೇಕು. ಓಕೆ, ಪ್ರತಿಯೊಬ್ರು ಆರೋಗ್ಯವಾಗಿ ಇರ್ಬೇಕು ಅನ್ನೋ ಒಂದೇ ಫಿಲಾಸಫಿಯಿಂದ ನಾವು ವರ್ಕ್ ಮಾಡ್ತಾ ಇದೀವಿ ಸರ್. ಖಂಡಿತವಾಗ್ಲು ನಿಮ್ ಸ್ಟುಡಿಯೋ ಮೂಲಕ ಇದು ತುಂಬಾ ಜನರಿಗೆ ಹರಡ್ಬೇಕಂತ ಆಶಿಸ್ತಾ ಇದ್ದೀನಿ. ಖಂಡಿತ ಆಗತ್ತೆ, ನನ್ಗೆ ಒಂದು ಕಾನ್ಫಿಡೆನ್ಸ್ ಇದೆ. ಡೆಫಿನೆಟ್ಲಿ ಸರ್. ಮತ್ತೆ ಇದೇ ರೀತಿ ಭೇಟಿ ಮಾಡ್ತಾ ಇರೋಣ ಡೆಫಿನೆಟ್ಲಿ. ಯಾಕಂದ್ರೆ ನಿಮ್ ಸಹಯೋಗ ಬೇಕು ನಮ್ಗೆ. ಖಂಡಿತ. ನಾವು ಒಬ್ಬನೇ ತುಂಬಾ ವಿಷಯಗಳನ್ನ ಮಾಡೋದಕ್ಕೆ ಆಗಲ್ಲ. ನಿಮ್ಮಂತವ್ರ ಜೊತೆಲಿ ನಾವು ಇದ್ರೆ ಈ ವಿಷಯನ ನಾವು ಇನ್ನೂ ಹಲವಾರು ಕಡೆಗೆ ತಗೊಂಡು ಹೋಗ್ಬೋದು. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನೀವು ಒಂದ್ಸಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ. ನಿಮ್ಗಲ್ಲಿ ಎಲ್ಲಾ ವಿಚಾರಗಳನ್ನ ನಾವು ಕೊಟ್ಟಿರ್ತೀವಿ. ಸೊ ಆ ಲಿಂಕ್ ಕೂಡ ಇರುತ್ತೆ. ಮತ್ತೆ ಇಲ್ಲಿ ಹೆಡ್ ಕ್ವಾರ್ಟರ್ಸ್ ನಾನು ಏನ್ ಹೇಳಿದೆ, ಇಲ್ಲಿಯೇ ಕೂಡ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ. ನೀವು ಒಂದ್ಸಲ ಇಲ್ಲಿಗೂ ಕೂಡ ಬನ್ನಿ. ನಿಮ್ ಮನೆಗೆ ಅವ್ರನ್ನ ಕರ್ಸೋದಕ್ಕಾಗಿಲ್ಲ ಅಂದ್ರೆ ನೀವೇ ಒಂದ್ಸಲ ಇಲ್ಲಿಗೆ ಬನ್ನಿ. ಯಾವ ದಿನ ಆದ್ರೂ ಕೂಡ ಪರವಾಗಿಲ್ಲ, ಫ್ರೀ ಮಾಡ್ಕೊ ಬನ್ನಿ, ಕಾಲ್ ಮಾಡಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.